ಶುಭ ಸಾಯಂಕಾಲ ಎಲ್ಲರಿಗೆ. ಸ್ವಾಗತ, ಆದರದ ಸ್ವಾಗತ. ಸೇರಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹಾಗೂ ಚಿಕ್ಕಂದರಿಗೆ ನನ್ನ ಪ್ರೀತಿ, ಪ್ರೇಮ ಮತ್ತು ಆಶೀರ್ವಾದ. ಬನ್ನಿ ಎಲ್ಲರೂ ಒಟ್ಟಿಗೆ ಪ್ರಾರ್ಥನೆ ಮಾಡೋಣ. ಓ ಓ असतो मा सद्गमय तमसो मा ज्योतिर्गमय मृत्योर्मा अमृतं गमय. सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्तिः. हरि ओम तत्सत्. श्री चिन्मय सद्गुरवे नमः. हे परमात्मा, अप्रमेय, ಋಷಿಕೇಶ, ಪದ್ಮನಾಭ, ಇಂಥ ಶ್ರೇಷ್ಠ ಪರಮಾತ್ಮ, ನಿನ್ನ ಪ್ರೀತಿ, ನಿನ್ನ ದಯೆ, ನಿನ್ನ ಅನುಕಂಪ, ನಿನ್ನ ವಾತ್ಸಲ್ಯ, ನಿನ್ನ ಮಮಕಾರ, ನಿನ್ನ ಕ್ಷಮೆ, ಶ್ರದ್ಧಾ, ಭಕ್ತಿ, ಜ್ಞಾನ, ವೈರಾಗ್ಯ ಇವೆಲ್ಲವನ್ನು ನಮಗೆ ದಯಪಾಲಿಸಿ ಈ ಒಂದು ಜ್ಞಾನವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಮಗೆ ಆ ಒಂದು ಮಾರ್ಗವನ್ನು ನೀಡಿ ಕೊನೆಯ ಕಾಲಕ್ಕೆ ನಿನ್ನನ್ನು ಸೇರುವಂತೆ ನಮ್ಮೆಲ್ಲರಿಗೆ ಆಶೀರ್ವದಿಸು ಮಹಾತಂದೆ. ಗುರು ಪರಂಪರಕ್ಕೆ ಸಾಷ್ಟಾಂಗ ನಮಸ್ಕಾರ. ಓಂ ತತ್ಸತ್. ಇಂದಿನ ನಮ್ಮ ಪಾಠ ಪ್ರವಚನ 173ನೇದು, 7ನೇ ಡಿಸೆಂಬರ್ 2020, ಶರ್ವರಿನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತೀಕ ಮಾಸ, ಕೃಷ್ಣ ಪಕ್ಷ, ಸಪ್ತಮಿ, ಮಘಾ ನಕ್ಷತ್ರ, ವಿಷಕಂಬಯೋಗೆ, ಭವಕರಣೆ. ಸೋಮವಾರದ ಈ ಶುಭ ದಿನ, ಸಾಯಂಕಾಲದ ಈ ಶುಭ ಗಳಿಗೆಯಲ್ಲಿ ನಾಹಂ ಕರ್ತ ಹರಿಕರ್ತ
ಹರಿಪ್ರೇರಣಾಯ ಹರಿಪ್ರೀತ್ಯರ್ಥಂ. ಈ ಒಂದು ಸತ್ಸಂಗ, ಈ ಒಂದು ಸಾನ್ನಿಧ್ಯ ಆ ಪರಮಾತ್ಮನ ಕೃಪೆಯಿಂದಲೇ ನಮಗೆಲ್ಲರಿಗೂ ಬಂದಿದೆ. ಆತನಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ. ಶುಭ ಸಾಯಂಕಾಲ. ಈಗ ನಾವು ಹಿಂದಿನ ಪಾಠದಲ್ಲಿ ಏನು ತಿಳ್ಕೊಂಡ್ವಿ ಮೊದಲು ಅದನ್ನೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ. ಶತ್ರೌ ಮಿತ್ರೇ ಪುತ್ರೇ ಬಂಧೌ ಮಾ ಕುರು ಯತ್ನಂ ವಿಗ್ರಹ ಸಂಧೌ ಸರ್ವಿಸ್ಮಿನ್ನಪಿ ಪಶ್ಚಾತ್ಮಾನಂ ಸರ್ವತ್ರೋತ್ಸೃಜ ಭೇದಾಜ್ಞಾನಂ. ಇಲ್ಲಿ ಅವರು ನಮಗೆ ಮುಖ್ಯವಾಗಿ ಭೇದ ಎಂಬುವ ವಿಷಯಕ್ಕೆ ನಮಗೆ ಪಾಠ ಕಲಿಸ್ಕೊಟ್ರು. ಜಗದ್ಗುರು ಶಂಕರಾಚಾರ್ಯರು ಎಲ್ಲಿವರೆಗೂ ಭೇದ ಅಂತ ನಿನ್ನಲ್ಲಿದೆಯಪ್ಪ ಅದು ಅಜ್ಞಾನಕ್ಕೆ ಕಾರಣ. ಎಲ್ಲಿವರೆಗೂ ನಿನ್ನಲ್ಲಿ ಅಜ್ಞಾನ ಇದೆ ನಿನಗೆ ಖಡಾಖಂಡಿತವಾಗಿ ಸಂಸಾರ ಇದೆ. ಎಲ್ಲಿವರೆಗೂ ಸಂಸಾರ ಇದೆಯೋ ಅಲ್ಲಿವರೆಗೂ ನಿನಗೆ ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನಂ. ಮತ್ತೆ ಮತ್ತೆ ನೀನು ಹುಟ್ಟುತ್ತಾ ಇರ್ತೀಯ, ಮತ್ತೆ ಸಾಯ್ತಾ ಇರ್ತೀಯ. ಮಾನವ ಜನ್ಮ ಅನ್ನೋದು ಅದು ಯಾವುದೇ ಥರದ ಗ್ಯಾರಂಟಿ ಇಲ್ಲ. ಅದಕ್ಕೆ ಅಜ್ಞಾನವನ್ನು ನೀನು ತೊಲಗಿಸು. ಪುನರ್ಜನ್ಮ ಬೇಡ ಅಂದರೆ ಅಜ್ಞಾನವನ್ನು ತೊಲಿಸು. ಅಜ್ಞಾನವನ್ನು ತೆಗೆದು ಹಾಕಲಿಕ್ಕೆ ನೀನು ಮೊದಲು ನಿನ್ನಲ್ಲಿ ಇರ್ತಕ್ಕಂಥ ಭೇದ ಭಾವನೆ ಏನಿದೆ ಅದನ್ನು ನೀನು ನಿರ್ಮೂಲ ಮಾಡು. ನಿನ್ನ ಸಮಯ ಮತ್ತು ನಿನ್ನ ಶಕ್ತಿ ಇವ್ರನ್ನ ಸ್ನೇಹಿತರು ಮಾಡ್ಕೊಳ್ಳೋದ್ರಲ್ಲಿ, ಅವ್ರನ್ನ ವೈರಿಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ನೀನು ಕಳಿಬೇಡ. ಎಲ್ಲರಲ್ಲೂ ಆ ಪರಮಾತ್ಮನನ್ನು ಕಾಣು. ಏಕೆಂದರೆ ಇರೋದೇ ಆತ ಪರಮಾತ್ಮ ಎಲ್ಲರಲ್ಲಿ. ನಾವು ಅನ್ನೋದು ಬಂದಿರೋದು ಅಜ್ಞಾನದಿಂದ. ಹೇಗೆ ಸ್ವಲ್ಪ ಕತ್ತಲಲ್ಲಿ ಸ್ವಲ್ಪ ಬೆಳಕಲ್ಲಿ ಒಂದು ಹಗ್ಗದ ತುಂಡು ಅಲ್ಲಿ ಬಿದ್ದಿದ್ರೆ ನಮಗೆ ಹಾವು ಆಗಿ ಕಾಣುತ್ತದು. ಅದರಲ್ಲಿ ನಿಜವಾಗ್ಲೂ ಹಾವಿದೆಯಾ? ಅಜ್ಞಾನವಶಾತ್ ಏನಾಯಿತು, ಅದನ್ನು ನೋಡಿದ ತಕ್ಷಣ ನಾವು ಹಾವು ಅಂತ ಅಂದ್ಕೊಂಡ್ವಿ. ಇಲ್ಲಿ ಹಗ್ಗ ಅನ್ನೋದು ಆ ಪರಮಾತ್ಮ, ಹಾವು ಅನ್ನೋದು ನಾವು ನಮ್ಮ ಜೀವಾತ್ಮ. ಆ ಹಾವು ಇಲ್ಲೇ ಇಲ್ಲ ಅಲ್ಲಿ. ಅದನ್ನು ನಾವು ಅಜ್ಞಾನದಿಂದ ಹೇಗೆ ನಾವು ಆ ಹಗ್ಗನ್ನು ನಾವು ಹಾವು ಅಂತ ಅಂದ್ಕೊಂಡ್ವೋ ಅದೇ ರೀತಿ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದ್ದೆಲ್ಲ ಪರಮಾತ್ಮನೇ. ಇಂಥ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಒಂದು ಇಲ್ಲದೆ ಇರತಕ್ಕಂಥ ಒಂದು ಸಣ್ಣ ಗ್ರಹ ಭೂಮಿ. ನಮ್ಮ ಭೂಮಿ, ನಮ್ಮ ಇಡೀ ಈ ಒಂದು ಬ್ರಹ್ಮಾಂಡದಲ್ಲಿ ನಾವು ಲೆಕ್ಕ ಹಾಕಿದ್ರೆ ಈ ಸಂಪೂರ್ಣ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಉಸುಗು ತಗೊಂಡ್ರೆ ಅದರಲ್ಲಿ ಒಂದು ಕಣ ಏನಿದೆಯಲ್ಲ ಅಷ್ಟು ನಮ್ಮದು ಭೂಮಿಯ ಒಂದು ಅಳತೆ. ಅಂಥ ಭೂಮಿಯನ್ನು ಸೃಷ್ಟಿ ಮಾಡಿ, ಅಂದರೆ ಇಂಥ ವಿಸ್ತಾರವಾದ ಬ್ರಹ್ಮಾಂಡದಲ್ಲಿ ಇಂಥ ಒಂದು ಭವ್ಯವಾದ ಒಂದು ಭೂಮಿ, ಇಲ್ಲಿವರೆಗೂ ಇನ್ನೊಂದು ಕಡೆ ಜೀವ ಇದೆ, ನೀರಿದೆ, ಅಲ್ಲಿ ಉಸಿರಾಡಲಿಕ್ಕೆ ಗಾಳಿ ಇದೆ ಅಂತ ಯಾವ ಗ್ರಹನೂ ಇನ್ನವರೆಗೂ ಸಿಕ್ಕಿಲ್ಲ. ಇಂಥ ಒಂದು ಸೃಷ್ಟಿಯಲ್ಲಿ ಮಾನವನೆಂಬ ಶ್ರೇಷ್ಠ ಜೀವಿಯನ್ನು ಪರಮಾತ್ಮ ಆತ ಸೃಷ್ಟಿ ಮಾಡಿದ್ದಾನೆ. ಆತ ಸೃಷ್ಟಿ ಮಾಡಿ ಆತನೇ ಚಲನೆ ಮಾಡಿ ಆತನೇ ಅದನ್ನು ಸಂಹಾರ ಮಾಡ್ತಾ ಇದ್ದಾನೆ. ಆತನೇ ಇದರಲ್ಲಿ ಇದ್ದು ಮಾಡ್ತಾ ಇದ್ದಾನೆ. ಈ ನಾನು ಅನ್ನೋದು ಎಲ್ಲಿಂದ ಬಂತು? ಇದು ಅಜ್ಞಾನದಿಂದ ಬಂತು. ಈ ಅಜ್ಞಾನ
ತೆಗೆದುಹಾಕ್ಕೋಬೇಕು. ಅದು ಹೇಗೆ ಸಾಧ್ಯ? ತಿಳ್ಕೋಬೇಕು ನೀನು ಅದನ್ನು. ಹೇಗೆ ಒಂದು ಬೆಳಕು ಬಂದರೆ ಆ ಒಂದು ಹಗ್ಗದ ಮೇಲೆ ಅದು ಇದು ಹಾವಲ್ಲಪ್ಪ, ಇದು ಹಗ್ಗ ಅಂತ ಗೊತ್ತಾಯಿತು, ಹಾಗೆ ನಮ್ಮಲ್ಲಿ ಜ್ಞಾನದ ಬೆಳಕು ಬಂದ ತಕ್ಷಣವೇ ಅರೇ ಇದು ಜೀವ ಅಲ್ಲಪ್ಪ, ಇದು ಪರಮಾತ್ಮ, ಇದು ಈ ಸಂಪೂರ್ಣ ದೇಹ ಮತ್ತು ಇದರಲ್ಲಿರ್ತಕ್ಕಂಥ ಆ ಒಂದು ಚೈತನ್ಯ ಶಕ್ತಿ ಇದೆಲ್ಲ ಸಂಪೂರ್ಣವಾಗಿ ಪರಮಾತ್ಮಂದೇ ಅಂತ ಆವಾಗ ನಿಮಗೆ ಆ ಒಂದು ವಿಚಾರ ಗೊತ್ತಾಗತ್ತೆ. ಸೊ ಎಲ್ಲಿವರೆಗೂ ನೀನು ಭೇದ ಇಟ್ಕೊಂಡಿದೆಯೋ ನಿನಗೆ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಅಜ್ಞಾನವನ್ನು ತೊಲಗಿ ಹಾಕು ಅಂತ ನಮಗೆ ಈ 5ನೇ ಶ್ಲೋಕದಲ್ಲಿ ಹೇಳ್ಕೊಟ್ರು. ಇಲ್ಲಿ ನೋಡಿ, ಅಜ್ಞಾನ ಎಂಬುದಕ್ಕೆ ಅವನಿಗೆ 4 ಬಾಡಿಗಾರ್ಡ್ಗಳಿದ್ದಾರೆ. ಅಜ್ಞಾನ ಒಂದು ದೊಡ್ಡ ರೌಡಿ ಈತ, ದೊಡ್ಡ ಕಳ್ಳ, ಡಾನ್ ಅಂತ ಏನಂತೀವಲ್ಲ ಅಂತ ಒಂದು ವ್ಯಕ್ತಿ ಈತ. ಇಂಥ ಡಾನ್ ಏನಿದ್ದಾನೆ, ಹೇಗೆ ಒಂದು ದೊಡ್ಡ ಈ ಥರ ಅಂಡರ್ ಗ್ಯಾಂಗ್ನವ್ರು, ಒಂದು ರೌಡಿ ಆಯಿತು, ಡಾನ್ ಆಯಿತು ಇರ್ತಾರೆ, ಅವ್ರು ಒಂದೇ ಕಡೆ ಇರೋದಿಲ್ಲ. ಅವರೆಲ್ಲೆಲ್ಲೋ ಬಚ್ಚಿಟ್ಕೊಂಡಿರ್ತಾರೆ. ಒಂದೇ ಕಾರಲ್ಲಿ ಅಡ್ಡಾಡೋದಿಲ್ಲ, ಅವರು ಬೇರೆ ಬೇರೆ ಕಾರಲ್ಲಿ ಅಡ್ಡಾಡ್ತಾ ಇರ್ತಾರೆ. ಒಂದೇ ಥರ ಬಟ್ಟೆ ಹಾಕ್ಕೊಂಡಿರಂಗಿಲ್ಲ, ಬೇರೆ ಬೇರೆ ಥರ. ಮತ್ತೆ ಅವರಿಗೆ ಸುತ್ತಮುತ್ತ ಜನ ಬೇಕಾದಷ್ಟು ಅವರಿಗೆ ರಕ್ಷಣೆ ಮಾಡಲಿಕ್ಕೆ, ಕಾಪಾಡಲಿಕ್ಕೆ. ಹಾಗೆ ಇಲ್ಲಿ ಈ ಒಂದು ಅಜ್ಞಾನ ಎಂಬ ಈ ಒಂದು ಡಾನ್ಗೆ 4 ಜನ ಮುಖ್ಯವಾಗಿ ಬಾಡಿಗಾರ್ಡ್ ಇದ್ದಾರೆ. ಯಾರವರು? ಕಾಮ, ಕ್ರೋಧ, ಲೋಭ ಮತ್ತು ಮೋಹ. ಇದರಲ್ಲಿ ಯಾರಪ್ಪ ಮುಖ್ಯಸ್ಥರು? ಇದರಲ್ಲಿ ಮುಖ್ಯಸ್ಥರು ಬಂದ್ಬಿಟ್ಟು ಕಾಮ. ಮೊದಲೇನು ಮಾಡುತ್ತೆ? ಒಂದು ಜೀವದ ಮೇಲೆ ಆ ಕಾಮ ಎಂಬ ಆ ಕಳ್ಳ ನಮ್ಮ ಹತ್ರ ನೋಡ್ಕೊಂಡು ಒಂದು ಸರಿಯಾದ ಸಮಯಕ್ಕೆ ನಮ್ಮನ್ನು ನೋಡಿ ಬಂದು ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಕಾಮ ಅಂದರೆ ಆಸೆ. ಯಾವಾಗ ಆತ ನಮ್ಮನ್ನು ಅಟ್ಯಾಕ್ ಮಾಡಿದ್ನೋ, ನಾವು ಅವನಿಗೆ ಸೋತ್ವಿ ಅಂದರೆ ಅಲ್ಲೇ ಸುತ್ತಮುತ್ತ ಅಡ್ಡಾಡ್ಕೊಂಡಿರ್ತಕ್ಕಂಥ ಬಾಕಿ 3 ಕಳ್ಳರು, ಕ್ರೋಧ, ಲೋಭ ಮತ್ತು ಮೋಹ, ಅವರು ನಮ್ಮನ್ನು ಬಂದು ಹಿಡ್ಕೊತಾರೆ. ಇವರೆಲ್ಲ ಯಾರಿಗೆ ಕೆಲಸ ಮಾಡ್ತಾ ಇದ್ದಾರೆ? ಅಜ್ಞಾನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅಜ್ಞಾನ ಎಂಬ ಆ ಒಂದು ದೊಡ್ಡ ಕಳ್ಳ ರಾಕ್ಷಸ. ಹೇಗೆ ಲಕ್ಷ್ಮೀ ದೇವಿಗೆ 4 ಬಾಡಿಗಾರ್ಡ್ ಇದ್ದಾರೆ ಅಂತ ಹೇಳ್ತಾರೆ. ಚತ್ವಾರೋಧನ ದಾಯಾದಃ ಧರ್ಮಾಗ್ನಿ ದೃಪತಸ್ಕರಾಹ ತೇಷಾಂ ಜ್ಯೇಷ್ಠ ಅವಮಾನೇನ ತಸ್ಯ ಕುಪ್ಯಂತೆ ಚೇತರಾಹ ಅಂತ ಹೇಳ್ತಾರೆ. ಇವರು ಲಕ್ಷ್ಮೀ ದೇವಿಗೆ ಯಾರಪ್ಪ? 4 ಜನ. ಈ 4 ಪುರುಷಾರ್ಥಗಳೇನಿದೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥ ಏನಿವೆ, ಅವು ಲಕ್ಷ್ಮೀ ದೇವಿಗೆ ಕಾವಲ್ಗಾರರು. ಅದರಲ್ಲಿ ಚೀಫ್ ಯಾರು? ಧರ್ಮ. ಯಾವಾಗ ಒಂದು ಜೀವಿ ಆ ಧರ್ಮಕ್ಕೆ ಅವಮಾನ ಮಾಡುತ್ತೋ, ಧರ್ಮಾಗ್ನಿ ದೃಪತಸ್ಕರಾಹ ತೇಷಾಂ ಜ್ಯೇಷ್ಠ ಅಂದರೆ ಇದರಲ್ಲಿ ಯಾರು ಜ್ಯೇಷ್ಠ? ಈ ಜ್ಯೇಷ್ಠ ಬಂದ್ಬಿಟ್ಟು ಧರ್ಮ. ಆ ಧರ್ಮಕ್ಕೆ ಯಾರು ಅವಮಾನೇನ ತಸ್ಯ ಕುಪ್ಯಂತಿ ಚೇತರಾಹ. ಅವಾಗ ಕುಪ್ಯಂತೆ ಅಂದರೆ ಕೋಪಿಸ್ಕೊತಾರೆ. ಬಾಕಿ ಜನ ಎಲ್ಲ ಕೋಪಿಸ್ಕೊಂಡು ಎಲ್ಲರೂ ಹೋಗ್ಬಿಡ್ತಾರೆ. ಚತ್ವಾರೋ ಧನ ದಾಯಾದಹ. ದಾಯಾದಹ ಅಂದರೆ ಅಸಿಸ್ಟೆಂಟ್, ಚತ್ವಾರೋ ಅಂದರೆ 4. ಧರ್ಮ ಇಲ್ಲಿ ಶ್ರೇಷ್ಠ. ಸೊ ಯಾವಾಗ ನಾವು ಧರ್ಮವನ್ನು ಬಿಟ್ಟು ನಾವು ಜೀವನ ಮಾಡ್ತೀವಿ, ಆ ಸಮಯಕ್ಕೆ ಬಾಕಿ ಅರ್ಥ, ಕಾಮ ಮತ್ತು ಮೋಕ್ಷ, ಧರ್ಮದ ಜೊತೆಗೆ 4 ಜನ ಬಾಡಿಗಾರ್ಡ್ ಹೋದ್ರು ಅಂದ್ರೆ ಏನಾಯಿತು? ಲಕ್ಷ್ಮೀದೇವಿ ಕೂಡ ಅದರಿಂದ ಹೋದರು. ಇಲ್ಲಿ ನಾವು ಧರ್ಮವನ್ನು ಕಾಪಾಡಬೇಕು. ಹಾಗೆ ಅಜ್ಞಾನಕ್ಕೆ ಹೇಗಿದ್ದಾರೆ ಇವರು? 4 ಬಾಡಿಗಾರ್ಡ್ಸು.
ಕಾಮ, ಕ್ರೋಧ, ಲೋಭ ಮತ್ತು ಮೋಹ, ಅದರಲ್ಲಿ ಮುಖ್ಯಸ್ಥ ಕಾಮ. ಇಲ್ಲಿ ರಿವರ್ಸ್ ಆಗತ್ತಿಲ್ಲ. ಕಾಮನ್ನು ನೀವು ಇನ್ವೈಟ್ ಮಾಡಿಬಿಟ್ರೆ ಬಾಕಿ 3 ಜನ ನೀವು ಹೇಳ್ದೆ ಕೇಳದೆ ಅವ್ರು ಬಂದ್ಬಿಡ್ತಾರೆ. ಹೇಗೆ ಧರ್ಮವನ್ನು ನಾವು ಬಿಟ್ಟರೆ ಬಾಕಿ 3 ಜನ ಹೇಳ್ದೆ ಕೇಳದೆ ಹೋಗ್ತಾರೋ, ಇಲ್ಲಿ ಕಾಮವನ್ನು ಒಂದನ್ನೇ ಹಿಡಿದ್ರೆ ಸಾಕು, ಬಾಕಿ 3 ನಮ್ಮನ್ನು ಬಂದು ಅಪ್ಕೊಂಡ್ಬಿಡ್ತವೆ. ಅದಕ್ಕೆ ನಾವು ನಮಗೆ ಜೀವನದಲ್ಲಿ ಲಕ್ಷ್ಮೀದೇವಿ ಬೇಕು ಅಂದರೆ ಹೇಗೆ ಧರ್ಮವನ್ನು ನಾವು ಕಾಪಾಡಿಕೊಂಡು ಹೋದರೆ ನಮ್ಮಲ್ಲಿ ಲಕ್ಷ್ಮೀದೇವಿ ಸದಾ ಇರ್ತಾಳೋ, ಹಾಗೆ ನಮಗೆ ಅಜ್ಞಾನವನ್ನು ನಾವು ತೊಲಗಿ ಹಾಕಬೇಕು ಅಂತಂದರೆ ಈ ಕಾಮವನ್ನು ನಾವು ಮೊದಲು ಇದನ್ನು ನಮ್ಮಿಂದ ಕಿತ್ತಿ ಹಾಕಬೇಕು. ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಬ ಏನು ರಾಜ ಇರ್ತಕ್ಕಂಥ ಅರಮನೆ ಹತ್ತಿರದಲ್ಲೇ ಈ ಹಳ್ಳಿ. ಇದು ಒಂದು ಬಹಳ ಸಾತ್ವಿಕ ಬ್ರಾಹ್ಮಣ, ನಿಷ್ಠಾವಂತ, ತಪಸ್ವಿ, ಸಾಧು ಅಲ್ಲಿ ವಾಸ ಮಾಡ್ತಾ ಇರ್ತಾನೆ ಆ ಚಿಕ್ಕ ಹಳ್ಳಿಯಲ್ಲಿ. ತಾನು ಬೆಳಗ್ಗೆ ಎದ್ದ ತಕ್ಷಣ ಅಲ್ಲೇ ನದಿ ಹತ್ರ ಬಂದು ಸ್ನಾನ ಮಾಡಿ ತನ್ನ ಸಂಧ್ಯಾ ವಂದನೆ ಬಾಕಿ ಎಲ್ಲ ಸಾಧನೆಗಳೆಲ್ಲ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಬರಿಗಾಲಲ್ಲಿ ಬರ್ತಿರ್ತಾನೆ. ಬರಿಗಾಲಲ್ಲಿ ತನ್ನ ಕುಟೀರಕ್ಕೆ ಹೋಗ್ತಿರ್ತಾನೆ. ತೇಜಸ್ವಿಯಾದ ಒಂದು ಸಾಧು. ಅಲ್ಲೇ ಒಬ್ಬನೇನೆಂದರೆ ಆ ನದಿಯ ಪಕ್ಕದಲ್ಲಿ ಒಂದು ದೂರದಲ್ಲಿ ಒಂದು ಗಿಡ ಇರುತ್ತೆ. ಆ ಗಿಡದ ಕೆಳಗಡೆ ಒಬ್ಬ ಚಪ್ಪಲಿ ಹೊಲಿಯವನು. ಅವನಲ್ಲಿ ತನ್ನ ಜೀವನಕ್ಕೆ ಏನು ಬೇಕು ಪಾಪ ಅಲ್ಲಿ ಕೆಲಸ ಮಾಡ್ಕೊಂಡು ಗಿಡದ ಕೆಳಗಡೆ ಇರ್ತಾನೆ. ಈ ತೇಜಸ್ವಿ ಸಾಧುನ ದಿನ ಬರೋದು ಹೋಗೋದು, ಅವ್ರ ಕಮಂಡಲ, ಜಪಮಾಲ ಮತ್ತು ಅವರ ಒಂದು ತೇಜಸ್ಸು ಇದೆಲ್ಲ ನೋಡಿ ಆತನಿಗೆ ಬಹಳನೇ ಮನಸ್ಸಿಗೆ ಪ್ರಭಾವ ಆಗಿರುತ್ತೆ. ನೋಡ್ತಾನೆ, ಅರೇ ಈ ಸಾಧು ಇವರಿಗೆ ಚಪ್ಪಲಿ ಇಲ್ಲಲ್ಲಪ್ಪ ಪಾಪ, ನಾನು ಯಾಕೆ ಇವ್ರಿಗೊಂದು ಚಪ್ಪಲಿ ಹೊಲ್ಕೊಡ್ಬಾರ್ದು ಅಂಥೇಳಿ ಏನು ಮಾಡ್ತಾನೆ, ಯಾವ ಒಂದು ದಿನ ಸಾಧುಗಳೇನು ಸ್ನಾನ ಮಾಡಿ ಹೋಗಿರ್ತಾರಲ್ಲ ಅವ್ರ ಹೆಜ್ಜೆ ಅಲ್ಲಿ ಭೂಮಿ ಮೇಲೆ ಬಿದ್ದಿರುತ್ತೆ, ಸ್ವಲ್ಪ ಒದ್ದೆ ಇರುತ್ತೆ, ಮಣ್ಣಿನ ಮೇಲೆ ಅವ್ರ ಹೆಜ್ಜೆ ಬಿದ್ದಿರುತ್ತಲ್ಲ ಅದರದ್ದು ಅಳತೆ ತಗೊಂಡು ಒಂದು ಜೋಡಿ ಮಾಡ್ತಾನೆ ಚಪ್ಪಲಿ. ಬಹಳ ಒಂದು ಭಕ್ತಿಯಿಂದ, ಒಂದು ಕೃತಜ್ಞತೆಯಿಂದ. ಯಾಕಂದರೆ ದಿವ್ಯ ದರ್ಶನ ಆಗ್ತಾ ಇದೆ ನೋಡ್ರಿ, ಇಂತಹ ಒಂದು ದೊಡ್ಡ ಸಾಧುದು ದಿವ್ಯ ದರ್ಶನ ನನಗೆ ದಿನ ಆಗ್ತಾ ಇದೆ, ನಂದು ಎಷ್ಟಪ್ಪ ಭಾಗ್ಯ, ಇವ್ರಿಗೇನೋ ಒಂದು ನಾನು ಕೊಡಬೇಕಲ್ಲ ಇವರಿಗೆ ಅಂತ ಹೇಳಿ ಒಂದು ಹೊಸ ಜೊತೆ ಚಪ್ಪಲಿ ಮಾಡಿ ಅವರಿಗೆ ಅಲ್ಲಿ ಒಂದಿನ ಇವರು ಸ್ನಾನಕ್ಕೆ ಹೋಗಿ ಬರೋಕ್ಕಿಂತ ಮುಂಚೆ ಅಲ್ಲಿ ದೂರದಲ್ಲೇ ನಿಂತು ಅಲ್ಲಿ ಇಟ್ಟು ಅವರಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ. ಅಷ್ಟು ಅವನಲ್ಲಿ ಸಂಸ್ಕಾರ. ಯಾಕೆ? ದೊಡ್ಡ ಯೋಗಿಗಳು ಇವರು. ನಾನೇನಪ್ಪ ಚಪ್ಪಲಿ ಹೊಲಿಯೋನು, ನಾನು ಅವ್ರ ಹತ್ರ ಹೋಗ್ಕೊಡ್ದು ಅನ್ನೋದು ಅಷ್ಟು ಒಂದು ವಿಚಾರ ಇಟ್ಟುಕೊಂಡು ಅವನು ಅಷ್ಟೇ ದೂರದಿಂದ ನಮಸ್ಕಾರ ಮಾಡಿ ಹೋಗ್ತಾನೆ. ಇವಾಗ ಈ ಸಾಧು ನೋಡ್ತಾನೆ, ಒಳ್ಳೆ ಜೊತೆ ಚಪ್ಪಲಿ ಮಾಡಿದಾನಲ್ಲಿ, ಬೇಷ ಥಳಥಳ ಅಂತ ಹೊಳಿತಾ ಇದ್ದಾವೆ. ಮತ್ತೆ ಸಾಧುಗೆ ಅನಿಸ್ತೈತೆ, ನಾನು ಯಾಕಪ್ಪ ಇನ್ನೊಬ್ಬರು ಋಣದಾಗ ಹೋಗ್ಲಿ, ಇವಾಗೆ ನಾನು ಭಿಕ್ಷೆ ಬೇಡ್ಕೊಂಡು ನನಗೇನಿದೆ, ಏನು ಭಿಕ್ಷೆಯಲ್ಲಿ ಬರುತ್ತೋ ಅದ್ರ ಮೇಲೆ ನಾನು ಜೀವನ ಮಾಡ್ಕೊಂಡಿದ್ದೀನಿ. ಈ ಚಪ್ಪಲಿ ಅನ್ನೋದನ್ನು ಮತ್ತೆ ನಾನು ಇದಿಲ್ಲದೆ ನನ್ನ ಜೀವನ ನಡೆಯಂಗಿಲ್ಲ ಅಂತಿಲ್ಲ. ಸರಿ, ಯಾಕೆ ನಾನು ಹೋಗೋದು, ನನಗೂ ಇನ್ನೊಂದು ಜನ್ಮ ಬೇಡ ಅಂದಾಗ ನಾನು ಇನ್ನೊಂದು ಋಣ ಯಾಕೆ ಮಾಡ್ಕೊಳ್ಳಿ ಇವಾಗ ಅಂತೇಳಿ ಅವ್ರೇನು ಮಾಡ್ತಾರೆ, ಹಾಗೆ ಹೋಗ್ತಾರೆ. ಹಾಕ್ಕೊಳ್ಳೋದಿಲ್ಲ ಅದನ್ನು. ಒಂದು ಸುಮ್ಮನೆ ಮುಗುಳ್ನಾಗೆ ಕೊಟ್ಟು ಪಾಪ ಅವನಿಗೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಇವಾಗ ನೋಡಿ, ಇವನಿಗೆ ತೃಪ್ತಿ ಆಗೋದಿಲ್ಲ. ಅಯ್ಯೋ, ನಾನು ಎಷ್ಟು ಭಕ್ತಿಯಿಂದ, ಎಷ್ಟು ಪ್ರೀತಿಯಿಂದ ನಾನು ಇದನ್ನು ಮಾಡಿದ್ದೀನಿ, ಇದನ್ನು ಹೇಗಾದರೂ ಮಾಡಿ ಇವ್ರಿಗೆ ಕೊಡಬೇಕು ಅಂಥೇಳಿ ದಿನ ಏನು ಮಾಡ್ತಾನೆ, ಇವರು ಸ್ನಾನಕ್ಕೆ ಹೋದಾಗ ಅಲ್ಲೋಗಿ ಮತ್ತೆ ಅಲ್ಲೇ ಅದೇ ಜಾಗದಾಗಿರ್ತಾನೆ. ಮತ್ತೆ ಅವ್ರು ಬರ್ತಾರೆ, ನೋಡ್ತಾರೆ, ಸುಮ್ಮನೆ ಒಂದು ಮುಗುಳ್ನಾಗೆ ಕೊಟ್ಟು ಹೋಗ್ತಿರ್ತಾರೆ, ಹಾಕ್ಕೊಳ್ಳಂಗಿಲ್ಲ ಅವರು. ಹೀಗೆ ಒಂದು ದಿನ ಆಯಿತು, ವಾರ ಆಯಿತು, ತಿಂಗಳುಗಟ್ಟಲೆ ಆಯಿತು. ಒಂದು ದಿವಸ ಏನಾಯಿತು, ಇವರು ಸಾಧುಗಳು ಸ್ನಾನ ಮಾಡಿ ಹೊರಗೆ ಬಂದರು. ಇವನು ಹಾಗೆ ಮತ್ತೆ ಅಲ್ಲಿ, ಇವನು ಸೋತಿಲ್ಲ, ಅಲ್ಲಿ ಚಪ್ಪಲಿ ಇಡ್ತಾನೆ. ಚಪ್ಪಲಿ ಇಟ್ಟು ಇವ್ರು ನೋಡ್ತಾರೆ, ಒಂದು 5-10 ಹೆಜ್ಜೆ ಇಡೋದ್ರಾಗೆ ತರ 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 ಬಿಸಿಲಿಗೆ ಏನಿದೆ ನೆಲ ಕಾದ್ಬಿಟ್ಟೈತೆ. ಇವರಿಗೆ
ಪಾಪ ತಡೆಯೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿ. ಸರಿ ಏನು ಆಗಲಿ ಬಿಡು ಅಂತೇಳಿ ಏನು ಮಾಡಿದ್ರು, ಆ ಚಪ್ಪಲಿ ಹಾಕ್ಕೊಂಡ್ರು ಅವತ್ತು. ಇವನದನ್ನು ನೋಡಿ ಅಬ್ಬಾ ನನ್ನ ಜೀವನ ಧನ್ಯ ಆಯ್ತಪ್ಪ, ಇಂಥ ಒಂದು ದೊಡ್ಡ ಸಾಧು ನನ್ನ ಚಪ್ಪಲಿ ಹಾಕ್ಕೊಂಡ್ರಲ್ಲ ಅಂಥೇಳಿ ಧನ್ಯ ಆಯಿತು ಅಂಥೇಳಿ ಇವನು ಸಂತೋಷದಿಂದ ಈ ಒಂದು ಚಪ್ಪಲಿಗಾರ ಅಲ್ಲಿದ್ದಾನೆ. ಇವರು ಸಾಧುಗಳು ಅದನ್ನು ಚಪ್ಪಲಿ ಹಾಕ್ಕೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅವ್ರದ್ದೇನಿದೆ ಬಾಕಿ ಎಲ್ಲ ಹೋಮ ಹವನ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಮಾಡಿ ಒಂದೇ ಒಂದು ಇವ್ರಿಗೊಂದು ಮನಸ್ಸಿನಲ್ಲಿ ಬೇಜಾರು, ಒಂದು ವಿಚಾರ, ಏನಪ್ಪ ನಾನು ಋಣದಾಗ ಹೋಗ್ಬಿಟ್ನಲ್ಲ ಇವ್ರದಿಗೆ, ಏನೋ ಕಾಲು ಬಿಸಿ ಸುಡ್ತಾ ಇತ್ತು ಅಂತ ನಾನು ಹಾಕ್ಕೊಂಬಿಟ್ನಲ್ಲ, ಇದೇ ಒಂದು ವ್ಯಥೆಯಲ್ಲಿ ಅವರು ಪ್ರಾಣ ಬಿಟ್ಬಿಡ್ತಾರೆ. ಇವಾಗ ನೋಡಿ, ಪ್ರಾಣ ಅವರಲ್ಲಿ ಬಿಟ್ಟರೋ ಇಲ್ಲೋ, ಈ ಒಂದು ಚಪ್ಪಲಿ ಹೊಲಿಯವನಿಗೆ ಪಾಪ ಒಂದು 10 ವರ್ಷ ಆಗಿರುತ್ತೆ, ಮಕ್ಕಳೇ ಆಗಿರಂಗಿಲ್ಲ. ಈ ಸಾಧು ಆ ಚಪ್ಪಲಿ ಹೊಲಿಯವನಿಗೆ ಮಗನಾಗಿ ಹುಟ್ಟುತ್ತಾನೆ. ಯಾಕೆ? ಋಣ ಆಯ್ತಲ್ಲ, ತೀರ್ಸ್ಕೋಬೇಕು ಇವಾಗ. ಹೀಗೆ ಮಗು ಬೆಳೀತಾ ಇದೆ. ಒಂದು ಸುಮಾರು 5 ವರ್ಷ ಆಗಿದೆ. ಒಂದು ದಿನ ಆ ಚಪ್ಪಲಿ ಹೊಲಿಯವನಿಗೆ ಜ್ವರ ಬಂದಿರುತ್ತೆ. ಈತ ರಾತ್ರಿ ಏನು ಮಾಡ್ತಿರ್ತಾನೆ, ಚಪ್ಪಲಿ ಹೊಲಿಯವನು ಪಾಪ ತನ್ನ ಜೀವನಕ್ಕೆ ಉಪಜೀವನಕ್ಕೆ ಅಷ್ಟು ಅವನೇನು ದುಡಿತಾ ಇರ್ತಾನೋ ಸಾಲ್ತಿರಂಗಿಲ್ಲ. ಅಲ್ಲೇ ಅರಮನೆ ಸುತ್ತಲೂ ಅವನು ಕಾವಲು ಮಾಡ್ತಿರ್ತಾನೆ ಹೊರಗಡೆ, ಆ ಬೀದಿಗಳಲ್ಲಿ ಅಲ್ಲಿ ಇಲ್ಲೆಲ್ಲ ಏನೋ ಒದರಿ ಜಾಗ್ರತ ಜಾಗ್ರತ ಅಂತೇಳಿ, ಕಳ್ಳರಿದ್ದಾರೆ ಜಾಗ್ರತ ಅಂತೇಳಿ ಒದರ್ಕೊಂಡು ಅಡ್ಡಾಡೋದು ಅಷ್ಟೇ ಅವನ ಕೆಲಸ. ರಾತ್ರಿ ಎಲ್ಲ ಇದನ್ನು ಮಾಡ್ತಾ ಇರ್ತಾನೆ. ಅವಾಗ ಅವ್ರ ತಾಯಿ ಅಂದ್ರೆ ಆತನ ಚಪ್ಪಲಿ ಹೊಲಿಯವನ ಹೆಂಡ್ತಿ ಈ ಹುಡುಗಂಗೆ ಹೇಳ್ತಾಳೆ. ಹುಡುಗಂಗೆ ತಾಯಿ ಆಗ್ತಾಳಲ್ಲ, ಏ ಮಗ, ನಿಮ್ಮ ಅಪ್ಪಂಗೆ ಆರಾಮಿಲ್ಲಪ್ಪ ಇವತ್ತು, ಮತ್ತು ನೀನು ಯಾಕೆ ಹೋಗಿ ಅವ್ರದ್ದು ಏನವರು ಕೆಲಸ ಆಯ್ತಲ್ಲ, ಏನು ಸುಮ್ಮನೆ ಓದಿರ್ಬೇಕಿಷ್ಟೇ, ಕಳ್ಳರಿದ್ದಾರೆ ಹುಷಾರಾಗಿರಿ ಜಾಗ್ರತ ಜಾಗ್ರತ ಅಂತ ಅಷ್ಟೇ ಹೇಳಬೇಕು. ನಿನಗೆ ಅಷ್ಟು ಮಾತು ಬರ್ತೈತಲ್ಲ, ನಿನಗೇನು ಇವಾಗ 5 ವರ್ಷ, ನಿನಗೆ ಅಷ್ಟು ಬರ್ತೈತಲ್ಲ, ಯಾಕಪ್ಪ ಮರಿ ಮಾಡಬಾರ್ದೆ ನೀನು ಅಂತಂದರೆ ಇವನು ಆಯ್ತಮ್ಮ ನಾನು ಹೋಗಿ ಬರ್ತೀನಿ, ಏನು ತಪ್ಪಿಲ್ಲ ಅಂತ ಇವನು ಹೋಗ್ತಾನೆ. ಹೋಗಿ ಅಲ್ಲೋಡಿ, ಯಾವಾಗ ಆ ಒಂದು ಮಗು ತನ್ನ ಕೆಲಸದ ಮೇಲೆ ಅಂತ ಅಲ್ಲಿ ಒಂದು ಕಟ್ಟಿಗೆ ಇಟ್ಕೊಂಡು ಹೋಗಿರ್ತಾನೆ, ಅಲ್ಲಿ ಹೋದ ತಕ್ಷಣ ಅವನು ಸಂಸ್ಕೃತದಾಗ ಒಂದು ಶ್ಲೋಕನೇ ಹೇಳಲಿಕ್ಕೆ ಶುರು ಮಾಡ್ತಾನೆ. ಕಾಮಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಷ್ಕರಾಹ ಜ್ಞಾನರತ್ನ ಭಯಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ. ಅಯ್ಯ, ನಿನ್ನ ದೇಹದಲ್ಲಿ ಕಳ್ಳರಿದ್ದಾರೆ, ನಿನ್ನ ದೇಹದಲ್ಲಿ ಒಂದು ರತ್ನ, ಆತ್ಮ ಎಂಬ ರತ್ನವನ್ನು ಕದ್ಕೊಂಡು ಹೋಗೋದಕ್ಕೆ ಅವರಲ್ಲಿ ವಾಸ ಮಾಡಿ ಕಾಯ್ತಾ ಇದ್ದಾರೆ. ಯಾವಾಗ ಒಂದು ನೀನು ಅವಕಾಶ ಕೊಡ್ತೀಯೋ ಆ ಒಂದು ರತ್ನವನ್ನು ಕದ್ಕೊಂಡು ಹೋಗೋದಕ್ಕೆ ಈ 3 ಕಳ್ಳರು ಕಾಮ, ಕ್ರೋಧ ಮತ್ತು ಲೋಭ ಅಂತ ಅಲ್ಲಿ ಕಾಯ್ತಾ ಇದ್ದಾರೆ. ಆದ ಕಾರಣ ನೀನು ಜಾಗ್ರತ ಜಾಗ್ರತ ತಸ್ಮಾತ್ ಜಾಗ್ರತ, ಆದ ಕಾರಣ ಜಾಗ್ರತ ಜಾಗ್ರತ ಅಂತ 2 ಸರ್ತಿ ಹೇಳ್ತಾನೆ. ಒಂದು, ನೀನು ಮಲಗಿದೆಯಪ್ಪ, ಇವಾಗ ಎಚ್ಚರ ಆಗು. ನೀನು ಎಚ್ಚರ ಆಗೋದಂದ್ರೇನು? ಅಜ್ಞಾನದಲ್ಲಿದೆಯಾ, ಜ್ಞಾನಕ್ಕೆ ಬಾ, ಅದು ಎಚ್ಚರ ಆಗೋದು, ನಿದ್ದೆಯಿಂದ ಎಚ್ಚರ ಆಗೋದಲ್ಲ. ಇನ್ನೊಂದು ಸರ್ತಿ ಮತ್ತೆ ಇವರು ಜಾಗ್ರತ ಅನ್ನೋದೇನು, ನಿನಗೆ ಯಾವಾಗ ಜ್ಞಾನ ಸಿಕ್ತೋ ಆ ಜ್ಞಾನದಿಂದ ನೀನು ಧ್ಯಾನ ಮಾಡು, ಧ್ಯಾನ ಸ್ಥಿತಿಗೆ ಹೋಗಿ ಅಲ್ಲಿ ಆ ಪರಮಾತ್ಮ ತತ್ವವನ್ನು ನೀನು ನಿನ್ನಲ್ಲಿ ಒಂದು ಮಾಡ್ಕೋ ಅಂತ ಇವರು ಅದನ್ನು ಅಷ್ಟು ಹೇಳ್ತಾರೆ. ಅಷ್ಟು ಹೇಳಿ ಇನ್ನು ಮನೆಗೆ ಬಂದು ಈ ಹುಡುಗ ಸತ್ತೋಗ್ಬಿಡ್ತಾನೆ. ಇವಾಗ ನೋಡಿ, ತಾಯಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಸತ್ತೋಗ್ಬಿಟ್ನಲ್ಲ ಇವಾಗ, ಬಹಳ ದುಃಖ. ಎಷ್ಟೋ 10 ವರ್ಷದ ಮೇಲೆ ಮಗು ಆಗಿದೆ, ಗಂಡು ಮಗು,
ಈ ಥರ ಆದ ತಕ್ಷಣ ಅವಾಗ ಏನಾಯಿತು, ಈ ಚಪ್ಪಲಿ ಹೊಲಿಯವನಿಗೆ ಅರ್ಥ ಆಯಿತು, ಓಹೋ, ಇದು ಈ ಸಾಮಾನ್ಯ ವ್ಯಕ್ತಿ ಅಲ್ಲ, ಇದು ಆ ಒಂದು ಸಾಧು. ನನ್ನ ಋಣ ತೀರಿಸಲಿಕ್ಕೆ ಇವನು ಇಲ್ಲಿ ನನ್ನ ಮಗನಾಗಿ ಹುಟ್ಟದ. ನೀನೇನು ಬಂಜಿಯಾಗಿದ್ದೀಯಲ್ಲ ನೀನು ಅಂತ ಹೆಂಡ್ತಿಗೆ ಹೇಳ್ತಾನೆ, ನೀನು ಬಂಜಿಯಾಗಿದ್ದೀಯಲ್ಲ ನೀನು, ಈ ನಿನ್ನ ಈ ಸ್ಥಿತಿನ ಹೋಗಿಸ್ಲಿಕ್ಕೆ, ನನ್ನ ಋಣ ತೀರಿಸ್ಕೊಳ್ಳಿಕ್ಕೆ ಆತ ಬಂದಿದ್ದಾನೆ ನೋಡು. ಅಯ್ಯೋ, ಮತ್ತು ಬಂದಿದ್ದಾನೆ ಅಂದಮೇಲೆ ಇಷ್ಟು ಬೇಗ ಯಾಕೆ ಸಾಯ್ಬೇಕಾತ ಅಂತ ಹೆಂಡ್ತಿ ಕೇಳ್ತಾಳೆ. ನೋಡು, ಅವನು ನನ್ನ ಚಪ್ಪಲಿ ಹಾಕ್ಕೊಂಡು ಅಲ್ಲಿಂದ ಅವನು ಕುಟೀರಕ್ಕೆ ಹೋಗಿದ್ದ 5 ನಿಮಿಷ ಅಷ್ಟೇ. 5 ನಿಮಿಷ ಏನಿದೆ, ಅವನು ನಿನಗೆ 5 ವರ್ಷ ಮಗುವಾಗಿ ನಿನ್ನ ಹತ್ರ ಇದ್ದ. ಯಾವಾಗ ಅವನು ಒಂದು ಸರ್ತಿ ತಾನು ನನ್ನ ಕೆಲಸ ಆತ ಮಾಡಿದ್ನೋ, ನನ್ನ ಋಣ ತೀರಿಸ್ದ. ನೀನು ಅವನಿಗೆ ಇವತ್ತು ಕೆಲಸಕ್ಕೆ ಕಳಿಸ್ಲಿಲ್ಲ ಅಂದರೆ ಅವನು ತೀರ್ತಿದ್ದಿಲ್ಲ, ಯಾಕಂದ್ರೆ ಅವನು ಋಣ ಇನ್ನೂ ಇದೆಯಲ್ಲ, ಅದನ್ನು ಆತ ಹೇಗೆ ತೀರಿಸೋದು? ನೀನು ನನ್ನ ಕೆಲಸದ ಮೇಲೆ ಆತನಿಗೆ ಕಳಿಸ್ದಲ್ಲ ನೀನು, ಅದು ಹೋಗಿ ಆ ಕೆಲಸ ಮಾಡ್ದವನ ಅವತ್ತು, ತನ್ನ ಋಣ ಅಲ್ಲಿಗೆ ಮುಗೀತು. ಸೊ ಇಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ ಇವು 4 ನಮ್ಮಲ್ಲಿರ್ತಕ್ಕಂಥ ದೊಡ್ಡ ಕಳ್ಳರು. ಇದನ್ನು ನಾವು ಇವಾಗ 26ನೇ ಶ್ಲೋಕ ಇವಾಗ ಓದೋಣ. ಮೊದಲು ಭಜಗೋವಿಂದಮ್ನ ಹಾಡೋಣ ಎಲ್ಲರೂ ಜೊತೆಗೆ, ಆಮೇಲೆ 26ನೇ ಶ್ಲೋಕ ಕಾಮ, ಕ್ರೋಧ, ಲೋಭ, ಮೋಹ. ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ ನಿಹಿತೆ ಕಾಲೇ, ಸಂಪ್ರಾಪ್ತೆ ಸನ್ ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕುರುಂ ಕರಣೆ, ನಹಿ ನಹಿ ರಕ್ಷತಿ ಡುಕುರುಂ ಕರಣೆ. ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ. ಆತ್ಮಜ್ಞಾನ ವಿಹೀನಾ ಮೂಢಾ, ಆತ್ಮಜ್ಞಾನ ವಿಹೀನಾ ಮೂಢಾ ತೇ ಪಚ್ಯಂತೆ ನರಕನಿಗೂಢಾ, ತೇ ಪಚ್ಯಂತೆ ನರಕನಿಗೂಢಾ. ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಇಲ್ಲಿ ಅದು ಹೇಗೆ ಬಂತು ಕನೆಕ್ಷನ್? ಅದು ಹಿಂದಿಂದರಲ್ಲಿ ಭೇದದಿಂದ ಅಜ್ಞಾನ. ಅಜ್ಞಾನ ಎಲ್ಲಿದೆ? ಅವನಿಗೆ 4 ಅಂಗರಕ್ಷಕರು, ಕಾಮ, ಕ್ರೋಧ, ಲೋಭ, ಮೋಹ. ತ್ಯಕ್ತ್ವ, ತ್ಯಕ್ತ್ವ ಅಂದರೆ ಬಿಡು, ಇದನ್ನು ಕಿತ್ತಾಕು, ಇವನ್ನ 4ನ್ನ. ತ್ಯಕ್ತ್ವ ಆತ್ಮಾನಂ, ಆತ್ಮಾನಂ ಅಂದರೆ ನಿನ್ನಲ್ಲಿರ್ತಕ್ಕಂಥ ಪರಮಾತ್ಮ. ಪಶ್ಯತಿ ಸೋಹಂ, ಪಶ್ಯತಿ ಅಂದರೆ ನೋಡು, ಸೋಹಂ ಇದು ಒಂದು ಬಹಳ ದೊಡ್ಡ ಒಂದು ಮಹಾವಾಕ್ಯ ಇದ್ದ ಹಾಗೆ. ಇದು ಹೇಗೆ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಈ ಥರ ಸೋಹಂ ಅನ್ನೋದು ಒಂದು ಮಹಾವಾಕ್ಯ. ಸೋ ಅಹಂ, ಅದು ನೀನು. ಅದು ಅಂದರೆ ಯಾರು? ಆ ಪರಮಾತ್ಮ.
ನೀನು ಅಂದರೆ ಇವಾಗ ನೀನೇನು ಅಂತ ನಾನು ನಾನು ಅಂತ ಅನ್ಕೊಂಡಿದೀಯಾ, ಅದೇ ಆ ಪರಮಾತ್ಮಪ್ಪ. ನೀನು ಅನ್ನೋದು ಇಲ್ಲಿ ಯಾವುದು ಬೇರೆ ಯಾವುದು ಅಹಂ ಅಂತ ನೀನೇನು ಅಜ್ಞಾನದಿಂದ ಮಾಡ್ಕೊಂಡಿದ್ಯಾ ಅದಿಲ್ಲ. ಪಶ್ಯತಿ ಸೋಹಂ, ಆ ಒಂದು ತತ್ವವನ್ನು ನೀನು ನೋಡು. ಆತ್ಮಜ್ಞಾನ ವಿಹೀನ ಮೂಢ. ಆತ್ಮಜ್ಞಾನ ವಿಹೀನ ಅಂದರೆ ಯಾರಿಗೀ ಒಂದು ಆತ್ಮಜ್ಞಾನವಿಲ್ಲವೋ ಏ ಮೂಢ, ತೇ ಪಚ್ಚಂತೆ, ಅಂಥವರು ಪಚ್ಚಂತೆ ಅಂದರೆ ಅವರು ಯಾತನೆ, ಚಿತ್ರಹಿಂಸೆ ಅವರು ಒಳಗಾಗ್ತಾರೆ. ಎಲ್ಲಿ? ನರಕ ನಿಗೂಢ. ಅವರು ನರಕದಲ್ಲಿ ಹೋಗಿ ಇದಕ್ಕೆಲ್ಲ ಯಾತನೆಗೆ, ಚಿತ್ರಹಿಂಸೆಗೆ ಅವರು ಒಳಗಾಗ್ತಾರೆ. ಯಾರು ಈ ಆತ್ಮವನ್ನು ಸರಿಯಾದ ರೀತಿಯಿಂದ ನೋಡೋದಿಲ್ಲ. ಇದು ಈ ಶ್ಲೋಕದ ಅಕ್ಷರಶಃ ಒಂದು ಅರ್ಥ. ಇವಾಗ ಇದ್ರ ಹಿನ್ನೆಲೆ ಏನು, ತತ್ವ ಏನಿದೆ ಇವಾಗ ನಾವು ತಿಳ್ಕೊಂಡ್ವಿ. ಹೇಗೆ ಅಜ್ಞಾನಕ್ಕೆ 4 ಜನ ಅಂಗರಕ್ಷಕರು, ಕಾಮ, ಕ್ರೋಧ, ಲೋಭ, ಮೋಹ ಅಂತ ಇದ್ದಾರೆ. ಅವರನ್ನು ನಾವು ಮೊದಲು ತೆಗೆದುಹಾಕಬೇಕು. ಯಾಕೆ ಅವ್ರನ್ನ ಯಾಕೆ ಮೊದಲು ತೆಗೆದುಹಾಕಬೇಕು? ಎಲ್ಲಿವರೆಗೂ ಅವರಲ್ಲಿದ್ದಾರೋ ನಿಮ್ಮಲ್ಲಿ, ನಿಮಗೆ ನಿಮ್ಮ ಆತ್ಮಸ್ವರೂಪ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಹೇಗೆ ಮದುವೆ ಮನೆ ಅನ್ಕೊಳ್ಳಿ. ಮದುವೆ ಮನೆಯಲ್ಲಿ ಎಷ್ಟೊಂದು ಜನ ಬೀಗರು ಬಂದಿದ್ದಾರೆ, ನೆಂಟರು ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ, ಬೇಕಾದಷ್ಟು ಜನ ಬಂದಿದ್ದಾರೆ. ಮನೆಯಲ್ಲಿ ಹಡಾವುಡಿ ವಾದ್ಯ ನಡೀತಾ ಇದೆ, ಚೀರಾಟ ನಡೀತಾ ಇದೆ, ನಗ್ತಾ ಇದ್ದಾರೆ, ಇವ್ರನ್ನ ಕೂಗ್ತಾ ಇದ್ದಾರೆ. ಇಂಥ ಒಂದು ಸಮಯದಲ್ಲಿ ನೀವು ಅಲ್ಲಿ ನಾನು ಕುಂತ್ಕೊಂಡು ನಾನು ಧ್ಯಾನ ಮಾಡ್ತೀನಿ, ಇಲ್ಲ ಅಂದರೆ ನಾನು ನನ್ನ ಪರೀಕ್ಷೆಗೆ ಇಲ್ಲಿ ಓದ್ಕೊಂತೀನಿ ಅಂತಂದರೆ ಅದು ಸಾಧ್ಯ ಉಂಟಾ ಅಂಥ ಮನೆಯಲ್ಲಿ? ಇವಾಗ ನಮ್ಮ ಅಂಥ ಮದುವೆ ಮನೆ ಇರ್ತಕ್ಕಂಥ ಈ ದೇಹದಲ್ಲಿ ನಾನು ಇಷ್ಟು ಗೊಂದಲ ಇರ್ತಕ್ಕಂಥ ಈ ದೇಹದಲ್ಲಿ ನಾನು ಆ ಪರಮಾತ್ಮನನ್ನು ನಾನು ಕಾಣ್ತೀನಿ ಅಂದರೆ ನಾನು ಓದ್ಕೊತೀನಿ, ಇಲ್ಲ ಧ್ಯಾನ ಮಾಡ್ತೀನಿ ಅಂತಂದರೆ ಸಾಧ್ಯ ಉಂಟಾ? ಇಲ್ಲ. ಒಂದು ಆ ಎಲ್ಲ ಗೊಂದಲ ಹೋದರೆ ಅದೇ ಮನೆಯಲ್ಲಿ ಏನಿದೆ, ನೀವು ಏನು ಬೇಕೋ ಅದು ಸಾಧನೆ ಮಾಡ್ಬೋದು. ಇವಾಗ ಹೇಗೆ ಎಲ್ಲರೂ ಹೋದ್ರನ್ನಿ, ಆ ನೆಂಟರು ಹೋದರು, ಬೀಗರು ಹೋದರು, ಬಿಜ್ಜರು ಹೋದರು, ಸ್ನೇಹಿತರು ಹೋದರು, ಒಬ್ಬೊಬ್ಬರೇ ಎಲ್ಲರೂ ಹೋದರು. ಶಾಂತವಾಗಿದೆ ಮನೆ. ಬೆಳಗಿನ ಸಮಯ 4:15 ಗಂಟೆ. ಅಂಥ ಸಮಯದಲ್ಲಿ ನೀವು ಓದ್ಕೊಳ್ಳಿ, ಧ್ಯಾನ ಮಾಡಿ. ಆವಾಗ ನಿಮಗೆ ಈ ಒಂದು ಆತ್ಮಜ್ಞಾನ ಅರ್ಥ ಆಗುತ್ತೆ. ಇವರೆಲ್ಲ ಯಾರು? ಕಾಮ, ಕ್ರೋಧ, ಲೋಭ, ಮೋಹ ಅಂದರೆ ಎಲ್ಲರೂ ಮನೆಗೆ ಬಂದಿದ್ರಲ್ಲ, ನೆಂಟರು, ಸ್ನೇಹಿತರು, ಬೀಗರು, ಇವರಿದ್ದ ಹಾಗೆ ಗಲಾಟೆ. ಇದನ್ನು ನೀವು ತೆಗೆದು ಹಾಕಬೇಕು. ಹೇಗೆ ನೀವು ನಮಗೆ ಹೊಟ್ಟೆ ನೋವಿದೆ, ಇನ್ನು ಡಾಕ್ಟ್ರು ನೋಡ್ತಾರೆ, ಏನು ಅನ್ನೋದು ಅವರಿಗೆ ತೊಂದರೆ ಗೊತ್ತಾಯಿತು, ಹೊಟ್ಟೆಯಲ್ಲಿ ಏನು ಸರ್ಜರಿ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅವಾಗ ನೀವು ಹೇಳಿ ಡಾಕ್ಟ್ರಿಗೆ, ನೋಡಿ ಡಾಕ್ಟ್ರೇ, ನಾನು ಒಪ್ತೀನಿ ನೀವು ಸರ್ಜರಿ ಮಾಡಿ, ಆಪ್ರೇಷನ್ ಮಾಡಿ, ಆದರೆ ನನಗೇನಿದೆ, ನನ್ನ ಬಟ್ಟೆ ಗಿಟ್ಟೆ ಏನು ಉಚ್ಕೊಡ್ದು, ಹೀಗೆ ನಾನು ಹೇಗಿದ್ದೀನಿ ಹೀಗೆ ನಾನು ಆಪ್ರೇಷನ್ ಟೇಬಲ್ ಮೇಲೆ ಮಲಗ್ತೀನಿ, ನೀವು ನನಗೆ ಸರ್ಜರಿ ಮಾಡಿ ಅಂತಂದರೆ ಡಾಕ್ಟ್ರು ಒಪ್ತಾರ? ಒಂದು ಪದ್ಧತಿ ಇದೆ ಅದಕ್ಕೆ. ಅಲ್ಲಿ ನಿನಗೆ ಮೊದಲು ನಿನ್ನ ಹೊಟ್ಟೆ ಒಳಗೆಲ್ಲ ನಿಂದ ಅದನ್ನು ಕ್ಲೀನ್ ಮಾಡಬೇಕು ಮೊದಲು. ಅದಕ್ಕೇನು ಇನಿಮಾ ಕೊಡಬೇಕು, ಏನು ಮಾಡಬೇಕು, ಹೊಟ್ಟೆ ಒಳಗೆ ಕ್ಲೀನ್ ಮಾಡಬೇಕು. ನಿನ್ನ ದೇಹದ ಮೇಲೆ ಏನಾದರೂ ಕೂದಲು ಗೀದ್ಲಿತ್ತಂದ್ರೆ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಬೇಕು. ಕಂಪ್ಲೀಟ್ ನಿಂದು ಏನಿದೆ ಸ್ಯಾನಿಟೈಸೇಷನ್ ಆದಮೇಲೆ ಆವಾಗ ನಿನಗೆ ಅವರು ಸರ್ಜರಿ ಮಾಡ್ತಾರೆ. ಸೊ ಹೀಗೆ ಪ್ರತಿಯೊಂದಕ್ಕೂ ಒಂದು ರೀತಿ ನೀತಿ ಅಂತ ಇದೆ. ಆ ಪ್ರಕಾರ ಆದರೆ ಮಾತ್ರ ನಾವು ಅದರಲ್ಲಿ ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಉಂಟು. ಸೊ ಇಲ್ಲಿ ನಮಗೆ ಈ ಪಂಡಿತರು ಹೇಳೋದು, ಜಗದ್ಗುರುಗಳು, ಈ ಕಾಮ, ಕ್ರೋಧ, ಲೋಭ, ಮೋಹ, ಈ 4 ಈ ಅಜ್ಞಾನದ ಇವರು
ಬಾಡಿಗಾರ್ಡ್ಸ್ನ, ಇವ್ರನ್ನ ನೀವು ತೆಗೆದುಹಾಕಿ ಅಂತ ಇಲ್ಲಿ ಮೊದಲನೇದಾಗಿ ಅವರು ಅದನ್ನು ಖಡಾಖಂಡಿತವಾಗಿ ಅದನ್ನೇ ಹೇಳ್ತಾರೆ. ಆತ್ಮಜ್ಞಾನ ವಿಹೀನ ಮೂಢ. ಈ ಒಂದು ಆತ್ಮಜ್ಞಾನ ಇಲ್ಲದೆ ನೀನೇನು ಗಳಿಸ್ತೀಯೋ ಜೀವನದಲ್ಲಿ? ಎಲ್ಲಿಗೆ ಹೋಗ್ತೀಯ ನೀನು? ನರಕಕ್ಕೆ ಹೋಗ್ತೀಯ. ತೇ ಪಚ್ಚಂತೆ ನರಕ ನಿಗೂಢ. ನರಕಕ್ಕೆ ಹೋದ್ಮೇಲೆ ಏನಾಯಿತು? ಮತ್ತೆ ಪುನರಪಿ ಮರಣಂ ಪುನರಪಿ ಜನನಂ. ಇದೇ ಬಂತಲ್ಲಪ್ಪ ನಿನಗೆ. ಮತ್ತೆ ಯಾವಾಗ ನೀನು ಇದರಿಂದ ಹೊರಗೆ ಬರ್ತೀಯ? ಇದು ಇಲ್ಲಿ ಅವರ ವಿಚಾರ ಹೇಳ್ತಾ ಇರೋದು. ಇವಾಗ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋಣ ಇದನ್ನು. ಈ 4 ಕಾಮಕ್ರೋಧ ಲೋಭ ಮೋಹ ಇವು ನಮ್ಮ ನಿಜವಾದ ಸ್ವರೂಪ ಅಲ್ಲ. ಇವೆಲ್ಲ ನಮ್ಮಲ್ಲಿರ್ತಕ್ಕಂಥ ವಿಕಾರಗಳಿವೆಲ್ಲ. ಹೇಗೆ ಒಂದು ನಮಗೆ ಮುಳ್ಳು ಚುಚ್ಚುತ್ತಾನೆ, ಗೊತ್ತಿಲ್ಲದೆ ಚುಚ್ಚಿಬಿಟ್ಟಿದೆ ಮುಳ್ಳು. ನಾವು ನೋಡ್ತೀವಿ 2-3 ದಿನ ಆದಮೇಲೆ ಅಲ್ಲಿ ಯಾಕೋ ಒಂದು ಸ್ವಲ್ಪ ನೋವು ಅಂತ ಶುರುವಾಗುತ್ತೆ. ಹಾಗೆ ಇನ್ನೊಂದು ದಿನ ಆಯಿತು ಅಂದರೆ ಅಲ್ಲಿ ಬಾತ್ಬಿಡುತ್ತೆ. ಬಾತ್ಬಿಟ್ಟು ವಿಪರೀತ ನೋವು. ಅವಾಗ ನಿಮಗೆ ಗೊತ್ತಾಯ್ತು, ಅರೇ ಇಲ್ಲಿ ಮುಳ್ಳು ಚುಚ್ಚಿದೆಯಪ್ಪ ಇಲ್ಲಿ ಅಂತೇನು. ಅವಾಗ ನೀವೇನು ಮಾಡ್ತೀರಿ? ಮುಳ್ಳು ಚುಚ್ಚಿದೆ ಅಂದರೆ ಇದು ಎಲ್ಲೋ ಹೊರಗಡೆಯಿಂದ ಬಂದಿರತಕ್ಕಂಥ ಇದೊಂದು ಫಾರಿನ್ ಬಾಡಿ ಇದು ಅಲ್ವಾ? ನಮ್ಮ ದೇಹದ ವಸ್ತು ಅಲ್ಲಲ್ಲ, ಇದು ಹೊರಗಡೆಯಿಂದ ಬಂದಿರತಕ್ಕಂಥ ವಸ್ತು. ಇವಾಗ ಅದಕ್ಕೇನು ಮಾಡಬೇಕು ನೀವು? ಅದನ್ನು ತೆಗಿಬೇಕು. ಯಾವಾಗ ನೀವು ಮುಳ್ಳು ತೆಗಿತೀರೋ ತೆಗೆದ ತಕ್ಷಣ ಏನಾಗುತ್ತೆ? ತನ್ನಷ್ಟಾನೇ ಅದು ಏನೊಂದು ಬಾತ್ಕೊಂಡಿರೋದಿರುತ್ತೆ, ಆ ಒಂದು ಜಾಗ ಕಾಲಾಯಿತು ಬಾತ್ಕೊಂಡಿರೋದು, ಅದು ಬಾತ್ಕೊಂಡಿರೋದು ನಿಧಾನಕ್ಕೆ ಕಮ್ಮಿ ಆಗುತ್ತೆ. ನೋವು ಕೂಡ ನಿಧಾನಕ್ಕೆ ಕಮ್ಮಿ ಆಗುತ್ತೆ. ಹೀಗೆ ನಮ್ಮಲ್ಲಿ ಈ ಕಾಮ ಕ್ರೋಧ ಲೋಭ ಮೋಹ ಅಂತ ಇವೆಲ್ಲ ವಿಕಾರಗಳು ನಮ್ಮಲ್ಲಿ ಬಂದು ಸೇರಿಕೊಂಡಿದ್ದಾವೆ. ಇದು ನಮ್ಮ ನಿಜ ಸ್ವರೂಪಕ್ಕೆ ಹೊಂದಂಗಿಲ್ಲ ಇದು. ಮತ್ತು ಇಲ್ಲಿ ಅಂತ ಅಂದ್ಕೊಂಡಿರ್ತಕ್ಕಂಥ ಯಾವುದಪ್ಪ ಇದು? ನಮ್ಮ ಮನಸ್ಸು. ಹೇಗೆ ಕಾಮ ಎಂಬ ಒಂದು ವಿಚಾರ ಮುಳ್ಳನ ಹಾಗೆ ಬಂದು ನಮ್ಮ ಮನಸ್ಸು ಎಂಬ ದೇಹದಲ್ಲಿ ಚುಚ್ಕೊಳ್ಳುತ್ತೋ, ಹೇಗೆ ದೇಹ ಬಾತ್ಕೊಂಡು ನೋವಾಗುತ್ತೆ, ಹಾಗೆಯೇ ನಮ್ಮ ಮನಸ್ಸು ವಿಪರೀತವಾಗಿ ಕಷ್ಟಪಟ್ಟು ದುಃಖಕ್ಕೀಡಾಗುತ್ತೆ. ಈ ಆಸೆ ಎಂಬ ಮುಳ್ಳನ್ನು ನಾವು ಮನಸ್ಸಿನಿಂದ ನಾವು ಕಿತ್ತು ಹಾಕಬೇಕು. ಹೀಗೆ ದೇಹದಿಂದ ನಾವು ಮುಳ್ಳು ಕಿತ್ತು ಹಾಕಿದ್ರೆ ದೇಹಕ್ಕೆ ಒಂದು ಸಮಾಧಾನ ಶಾಂತಿ ಸಿಗುತ್ತೆ. ಹಾಗೆ ಆಸೆ ಎಂಬ ಒಂದು ಮನಸ್ಸಿನಲ್ಲಿ ಏನೊಂದು ಮುಳ್ಳು ಹೊರಗಡೆಯಿಂದ ಬಂದು ಚುಚ್ಕೊಂಡಿದೆ, ಅದನ್ನು ನಮಗೆ ಶಾಂತಿ ಬೇಕು ಅಂದರೆ ನಾವು ಅದನ್ನು ಕಿತ್ತು ಹಾಕಬೇಕು. ಈಗ ಈ ಒಂದು ಆಸೆ ಹೇಗೆ ಬಂತು ನಮ್ಮಲ್ಲಿ? ಎಲ್ಲಿಂದ ಬಂತು? ಇದನ್ನು ತಿಳ್ಕೊಬೇಕಲ್ಲ ನಾವು. ಯಾಕಂದ್ರೆ ನಮ್ಗೇನು ಇವಾಗ ನಾವು ಜೀವನ ಮಾಡ್ತಾ ಇದ್ದೀವಿ, ಅವ್ರನ್ನ ನೋಡ್ತೀವಿ ಒಂದು ಆಸೆ ಬರುತ್ತೆ, ಇವ್ರನ್ನ ನೋಡ್ತೀವಿ ಇನ್ನೊಂದು ಆಸೆ ಬರುತ್ತೆ, ಇನ್ನೊಬ್ಬರನ್ನ ನೋಡ್ತೀವಿ ಇನ್ನೊಂದು ಆಸೆ ಬರುತ್ತೆ. ಎಲ್ಲ ಪಡಿಬೇಕು ಅಂಥೇಳಿ ಅಲ್ಲಿ ನಮಗೆ ಎಲ್ಲೆಲ್ಲಿ ಏನೇನು ಸಾಧನೆ ಉಂಟು ಅವ್ರನ್ನೆಲ್ಲ ಕೇಳ್ತೀವಿ. ಅವ್ರು ಮಾಡಲಿಲ್ಲ ಅಂದರೆ ಸಿಟ್ಟಿಗೆ ಬರ್ತೀವಿ. ನಾವು ಹೆಂಗೆ ಬೇಕಂಗೆ ವರ್ತನೆ ಮಾಡ್ತೀವಿ. ಆ ವರ್ತನೆಯನ್ನು ನೋಡಿ ಅವರು ಮತ್ತೇನೋ ಒಂದು ಮಾತಂತಾರೆ. ಹೀಗೇ ನಮ್ಮದು ಚಕ್ರ ನಡೀತಾನೇ ಇದೆ. ಯಾವಾಗ ನಾವು ನಮ್ಮ ಮನಸ್ಸನ್ನು ನಾವು ಗಮನಿಸಲಿಕ್ಕೆ ನಾವು ಶುರು ಮಾಡ್ತೀವೋ ಆವತ್ತಿನ ದಿನವೇ ನಮ್ಮ ನಿಜವಾದ ಸಾಧನೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ಶುರುವಾಯಿತು ಅಂತ ತಿಳ್ಕೊಳ್ಳಿ. ಎಲ್ಲಿಂದ ಬಂತು ಈ ಒಂದು ಆಸೆ? ಒಂದು ವ್ಯಕ್ತಿಯಿಂದ ಬಂತು, ಇಲ್ಲ ಒಂದು ವಸ್ತುವಿಂದ ಬಂತು, ಇಲ್ಲ ಒಂದು ವಿಷಯದಿಂದ ಬಂತು. ನನಗೆ ಈ 3 ಕಡೆಯಿಂದ ನನಗೆ ಸಾಮಾನ್ಯವಾಗಿ ಎಲ್ಲರಿಗೂ ಈ ಆಸೆ ಎಂಬುದು ನಮ್ಮ ಮನಸ್ಸಿನಲ್ಲಿ ಸೇರಿಕೊಳ್ಳುತ್ತೆ. ಯಾವಾಗ ಈ ಒಂದು ಆಸೆ ಬಂತು ನೋಡಿ, ಇದು ಯಾಕೆ ನಮ್ಮಲ್ಲಿ ಪ್ರಬಲವಾಗಿರುತ್ತೆ ಈ ಆಸೆ? ಯಾಕೆ ಅಂತಂದರೆ ನಾವು ಅದಕ್ಕೆ ಮಹತ್ವ ಕೊಟ್ಟಿದ್ದೀವಿ ಅಷ್ಟೇ. ನಿಮಗೆ ಎಲ್ಲೇ ಒಂದು ಆಸೆ ಬರಬೇಕಂತಂದರೆ
ನೀವು ಅದಕ್ಕೆ ಮಹತ್ವ ಕೊಟ್ಟರೆ ಮಾತ್ರ ಅದು ನಿಮ್ಮಲ್ಲಿ ಅಷ್ಟು ದೃಢವಾಗಿ ಉಳಿಯುತ್ತೆ. ಇಲ್ಲಾಂದರೆ ಸರಿ ಬಿಡಪ್ಪ, ಹೋದ್ರೆ ಬಂದರೆ ಬಂತು, ಹೋದ್ರೆ ಹೋಯ್ತು ಅಂತ ನಾವು ವಿಚಾರ ಮಾಡ್ತೀವಿ. ಒಂದು ಗಮನಿಸೋಣ, ನಾವು ಯಾವಾಗಲೂ ಒಂದು ಚಿಂತೆ ಆಯಿತು, ಒಂದು ವಿಚಾರ ಆಯಿತು, ಯಾವುದ್ರ ಮೇಲೆ ಇರುತ್ತೆ? ನಮ್ಮ ಮಕ್ಕಳ ಮೇಲೆ, ನಮ್ಮ ಒಂದು ಸಂಸಾರದ ಮೇಲೆ ಇರುತ್ತೆ, ಕುಟುಂಬದ ಮೇಲೆ. ಯಾಕೆ? ಅದಕ್ಕೆ ನಾವು ಅಷ್ಟೊಂದು ಮಹತ್ವ ಕೊಟ್ಟಿದ್ದೀವಿ. ನಾವು ಯಾರು ತಮ್ಮ ವ್ಯಾಪಾರ ಆಯಿತು, ತಮ್ಮ ಉದ್ಯೋಗ ಆಯಿತು, ಇಲ್ಲ ತಮ್ಮ ನೌಕರಿ ಆಯಿತು, ಯಾರು ಅದರಲ್ಲಿ ಗಂಡಸರು ಅದರಲ್ಲಿ ಇರ್ತಾರೋ ಅವರಿಗೆ ಚಿಂತೆ ಜಾಸ್ತಿ ಅದರ ಬಗ್ಗೆನೇ ಇರುತ್ತೆ. ಯಾಕಂತಂದರೆ ಅವರು ಅದಕ್ಕಷ್ಟು ಮಹತ್ವ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಮಹತ್ವ ನಾವು ಕೊಟ್ಟಿರೋದಕ್ಕೇನಾಯಿತು, ಅದು ನಮ್ಮಲ್ಲಿ ಪ್ರಬಲವಾಗಿ ಉಳ್ಕೊಂಡಿದೆ ಆಸೆಯಾಗಿ. ಮತ್ತು ಇದನ್ನು ನಾವು ಹೇಗೆ ಕಡಿಮೆ ಮಾಡಬೇಕು? ಈ ಒಂದು ಚಿಂತೆಯಿಂದ ಹೊರಗೆ ಬರಬೇಕು ಅಂತಂದರೆ ನಾವು ಏನು ಮಹತ್ವವನ್ನು ಕೊಟ್ಟಿದ್ದೀವೋ ಅದರ ಒಂದು ಬೆಲೆಯನ್ನು ನಾವು ತಗ್ಗಿಸಬೇಕು, ಅದರ ಒಂದು ಮಹತ್ವವನ್ನು ನಾವು ಇಳಿಸಬೇಕು. ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವೇ ಮಾಡಬೇಕು. ಇದನ್ನು ನಾವೇ ಅಷ್ಟು ಮಹತ್ವ ಕೊಟ್ಟು ಅದನ್ನು ಅಷ್ಟು ಪ್ರಬಲವಾಗಿ ನಮ್ಮ ಜೀವನದಲ್ಲಿ ಮಾಡಿಕೊಂಡು ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಕರ್ಮದಲ್ಲಿ ಅದು ಸಾಧ್ಯ ಇಲ್ಲ ಅದು ಸಾಧಿಸಲಿಕ್ಕೆ. ಅದರಿಂದನೇ ನಾವು ಬಿದ್ದು ಅವ್ರ ಜೊತೆಗೆ ಜಗಳಾಡಿ, ಇವ್ರ ಜೊತೆಗೆ ಜಗಳಾಡಿ, ಯಾವುದು ನಮ್ಮ ಕೈಯಲ್ಲಿಲ್ಲೋ ಇನ್ನೊಬ್ಬರ ಕೈಯಲ್ಲೂ ಇಲ್ಲ, ಅದು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಎಲ್ಲರ ಜೀವನನ ನಾವು ಗೊಂದಲಕ್ಕೆ ಹಾಕಿ, ನಮ್ಮ ಜೀವನ ಕೂಡ ನಾವು ಗೊಂದಲಕ್ಕೆ ಹಾಕ್ಕೊಂಡು ಈ ಆಸೆಯಿಂದ ನಾವೆಲ್ಲರೂ ನರಳ್ತಾ ಇದ್ದೀವಿ. ಇಂಗ್ಲೀಷ್ನಲ್ಲಿ ಒಂದು ಗಾದೆ, ದಿ ಫಿಯರ್ಸೆಸ್ಟ್ ಬ್ಯಾಟಲ್ಸ್ ಇನ್ ಒನ್ಸ್ ಲೈಫ್ ಈಸ್ ವಿತ್ ಯುವರ್ ಡಿಯರೆಸ್ಟ್ ಒನ್ಸ್. ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಅತೀ ಒಂದು ಪ್ರಬಲವಾದ ನಮ್ಮ ಯುದ್ಧಗಳು ಯಾವುದು ಅಂದರೆ ನಮಗೆ ಭಾಳ ಬೇಕಾದಂಥವ್ರ ಹತ್ರನೇ ನಮ್ಮ ಪ್ರಬಲವಾದ ಯುದ್ಧಗಳು. ಯಾಕೆ? ನಾವು ಮಹತ್ವ ಕೊಟ್ಟಿದ್ದೀವಿ ಅವರಿಗಷ್ಟು. ಇದರ ಮಹತ್ವವನ್ನು ನಾವು ಯಾವಾಗ ಕಡಿಮೆ ಮಾಡ್ತೀವೋ ಆವಾಗ ಆ ಆಸೆ ಎಂಬುದೇನಿದೆ ಅದರ ಒಂದು ಪ್ರಬಲತೆ ಕಡಿಮೆ ಆಗುತ್ತೆ. ಇದನ್ನು ನಾವು ಹೇಗೆ ಮಾಡೋದು? ಇವಾಗ ಹೇಗೆ ಕಡಿಮೆ ಮಾಡೋದು? ಯಾವ ರೀತಿ ನಾವು ಇದನ್ನು ನೋಡ್ಕೋಬೇಕು? ಮತ್ತು ಮುಂದಿನ ವಿಚಾರ ಏನು? ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ತಿಳ್ಕೊಳ್ಳೋಣ. ಮತ್ತು ಬಾಕಿ ವಿಚಾರಗಳು ಕೂಡ ನಾವು ಮುಂದಿನ ಪಾಠದಲ್ಲಿ ತಿಳ್ಕೊಳ್ಳೋಣ. ಈಗ ಇವತ್ತಿನ ವಿಷ್ಣು ಸಹಸ್ರನಾಮದ ಮಹಿಮೆ. ಇವತ್ತು 6ನೇ ಶ್ಲೋಕ. ಮೊದಲು ಈ ಶ್ಲೋಕವನ್ನು ಓದಿ ಇದರ ಅರ್ಥ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಅಪ್ರಮೇಯ ಹೃಷಿಕೇಶಃ ಪದ್ಮನಾಭೋ ಮರಪ್ರಭುಃ ವಿಶ್ವಕರ್ಮಾ ಮನುಸ್ತ್ವಷ್ಟ ಸ್ತವಿಷ್ಟಸ್ತವಿರೋ ಧ್ರುವಃ. 46ನೆಯ ನಾಮದ ಮಹಿಮೆ ಅಪ್ರಮೇಯ. ಇಲ್ಲಿ ಅಪ್ರಮೇಯ ಅಂದರೆ ನಮ್ಮ ಒಂದು ಬುದ್ಧಿಶಕ್ತಿಯಿಂದ ನಾವು ಇದನ್ನು, ಈ ಪರಮಾತ್ಮನನ್ನು ಅಳಿಯಲು ಸಾಧ್ಯವೇ ಇಲ್ಲ. ಅಳಿಯಲು ಅಂದರೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಆತನ ಒಂದು ಮಹಿಮಾ ಪ್ರತಿಷ್ಠೆ ಇಷ್ಟು ವಿಶಾಲವಾಗಿದೆ, ನಮ್ಮ ಬುದ್ಧಿಶಕ್ತಿ ಭಾಳ ಚಿಕ್ಕದಾಗಿದೆ. ಮತ್ತು ನಾನು ಹೇಗೆ ಆತನ ಅರ್ಥ ಮಾಡ್ಕೊಳ್ಳೋದು? ಅಲ್ಲಿ ಏನು ಹೇಳ್ತಾರೆ, ಹೇಗೆ ಒಂದು ವಿಶಾಲವಾದ ಸಮುದ್ರ ಸಾಗರ ಇದೆ, ಅದರಲ್ಲಿ ನೀವು 1 ಚಮಚ ನೀರು ತಗೊಂಡು ನೀವು ಬಾಯಲ್ಲಿ ಹಾಕ್ಕೊಳ್ಳಿ, ಅದರ ರುಚಿ ಹೇಗೆ ನಿಮಗೆ ಗೊತ್ತಾಗುತ್ತೋ ಹಾಗೆ ಆ ಪರಮಾತ್ಮನ ಒಂದು ಸಣ್ಣ ವಿಚಾರ ಕೂಡ ನೀವು ತಿಳ್ಕೊಂಡ್ರೆ ಆತನ ಸಂಪೂರ್ಣ, ಆತನ ಶಕ್ತಿ ಸಾಮರ್ಥ್ಯ, ಆತನ ಗುಣಗಳ ಪರಿಚಯ ನಿಮಗಾಗತ್ತೆ.
ಅಂತ ಇಲ್ಲಿ ಅಪ್ರಮೇಯ. 47ನೇ ನಾಮ ಋಷಿಕೇಶ. ಋಷಿಕೇಶ ಅಂದರೆ ನಾವು ಹೇಗೆ ಪರಮಾತ್ಮನನ್ನು ಹುಡುಕ್ತಾ ಹೋದ್ವೇನೆ, ಆತ ಎಷ್ಟು ನಾವು ಹುಡುಕ್ತಾ ಹೋಗ್ತೀವೋ ಆತ ಅಷ್ಟೇ ನಮಗೆ ದೂರ ಹೋಗ್ತಾನೆ. ಹೌದಾ? ಮತ್ತೆ ಆತನ್ನು ನಾನು ಕಂಡುಕೊಳ್ಳೋದು? ಇಲ್ಲಿ ಹೇಳ್ತಾರೆ, ನೀನು ಆತನ್ನು ಎಲ್ಲೂ ಹೊರಗಡೆ ಹುಡುಕ್ಬೇಡಪ್ಪ, ನಿನ್ನ ಹೃದಯ ಕಮಲದಲ್ಲೇ ಆ ಪರಮಾತ್ಮ ವಾಸಿಸಿದ್ದಾನೆ. ಹೊರಗಡೆ ಹುಡುಕಕ್ಕೆ ಹೋಗ್ಬೇಡ. ಋಷಿಕೇಶ ಅಂತ ಹೆಸರು ಬಂತು. ನಿನ್ನ ಹೃದಯದಲ್ಲೇ ಆತ ವಾಸಿಸಿದ್ದಾನೆ. ಇನ್ನು ಎರಡನೇ ಒಂದು ಅರ್ಥ, ಋಷಿಕ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಈ ಒಂದು ಪರಮಾತ್ಮ ಇಂದ್ರಿಯಗಳ ಸ್ವಾಮಿ. ಪ್ರತಿಯೊಂದು ಇಂದ್ರಿಯದ ಚಲನೆ ಈ ಪರಮಾತ್ಮನ ಶಕ್ತಿಯಿಂದಲೇ ಸಾಧ್ಯ ಆಗ್ತಾ ಇದೆ. ಹೇಗೆ ಸೂರ್ಯ ಕಿರಣಗಳು 7 ರೀತಿ ಬಣ್ಣ ಇದೆ ಸೂರ್ಯನ ಕಿರಣದಲ್ಲಿ, ಹಾಗೆಯೇ ನಮ್ಮ ದೇಹದಲ್ಲಿ ಕೂಡ 7 ಥರದ ಶಕ್ತಿಯ ಚಕ್ರಗಳಿವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಹತ, ವಿಶುದ್ಧ, ಆಜ್ಞೆ ಮತ್ತು ಸಹಸ್ರಾರ ಎಂಬ 7 ಶಕ್ತಿಗಳು, ಚಕ್ರಗಳು ನಮ್ಮಲ್ಲಿದೆ. ಇದು ಬಾಕಿ ಗ್ಲ್ಯಾಂಡ್ಸ್ ಕೂಡ ಅಂತಾರಲ್ಲ, ಇದು ಪೀನಿಯಲ್ ಗ್ಲ್ಯಾಂಡ್ಸ್, ಪಿಟ್ಯುಟರಿ ಗ್ಲ್ಯಾಂಡ್ಸ್, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಅಡ್ರೆನಲ್ ಗ್ಲ್ಯಾಂಡ್ಸ್, ಪ್ಯಾನ್ಕ್ರಿಯಾ, ಇವೆಲ್ಲ ಈ ಒಂದೊಂದು ಚಕ್ರಕ್ಕೆ ಆ ಪರಮಾತ್ಮ ದೇಹದಲ್ಲಿ ಈ ಥರದ್ದು ಒಂದು ಮುಖ್ಯವಾದ ಅಂಶಗಳನ್ನ ಕೊಟ್ಟು ಈ ರೀತಿ ಹೇಗೆ ಸೂರ್ಯನಿಂದ ಸಂಪೂರ್ಣ ಜಗತ್ತನ್ನು ನಡೆಸ್ತಾ ಇದ್ದಾನೋ, ಈ ಎಲ್ಲ ಶಕ್ತಿ ಚಕ್ರಗಳಿಂದ ಈ ನಮ್ಮ ಸಂಪೂರ್ಣ ದೇಹವನ್ನು ನಡೆಸ್ತಾ ಇದ್ದಾನೆ. ಈ ಒಂದು ಶಕ್ತಿಯಿಂದ ಆ ಪರಮಾತ್ಮನಿಗೆ ಋಷಿಕೇಶ ಅಂತ ಹೆಸರು ಬಂತು. ಇನ್ನು 48ನೇದು ಪದ್ಮನಾಭ. ಆ ಪರಮಾತ್ಮನ ಹೊಕ್ಕಳಿನಿಂದ ಪದ್ಮದ ಆಕಾರದಂತೆ ಈ ಬ್ರಹ್ಮಾಂಡ ರಚನೆ ಆಯಿತು. 14 ಲೋಕಗಳ ಈ ಬ್ರಹ್ಮಾಂಡದ ರಚನೆ ಆತನ ಹೊಕ್ಕಳಿನಿಂದ ಬಂದಿರತಕ್ಕಂಥದ್ದು. ಈ ಒಂದು ಸೃಷ್ಟಿಗೆ ಆತನೇ ಕಾರಣ ಪುರುಷ. ಈ ಒಂದು ಶಕ್ತಿ ಮತ್ತು ಗುಣದಿಂದ ಆ ಪರಮಾತ್ಮನಿಗೆ ನಾವು ಪದ್ಮನಾಭ ಅಂತ ಕರಿತೀವಿ. ಇಂಥ ಅಪ್ರಮೇಯ ಋಷಿಕೇಶ ಮತ್ತು ಪದ್ಮನಾಭನಿಗೆ ನಮ್ಮ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳು. ಈಗ ಧನ್ವಂತರಿ ಮಂತ್ರ ಹೇಳೋಣ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ವಾಸುದೇವಾಯ ಧನ್ವಂತರಯೇ ಅಮೃತಕಲಶಹಸ್ತಾಯ ಸರ್ವಭಯವಿನಾಶಾಯ ಸರ್ವರೋಗನಿವಾರಣಾಯ ತ್ರೈಲೋಕ್ಯಪತಯೇ ತ್ರೈಲೋಕ್ಯನಿಧಯೇ ಶ್ರೀ ಮಹಾವಿಷ್ಣುಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧಚಕ್ರ ನಾರಾಯಣಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ವಾಸುದೇವಾಯ ಧನ್ವಂತರಯೇ ಅಮೃತಕಲಶಹಸ್ತಾಯ ಸರ್ವಭಯವಿನಾಶಾಯ ಸರ್ವರೋಗನಿವಾರಣಾಯ ತ್ರೈಲೋಕ್ಯಪತಯೇ ತ್ರೈಲೋಕ್ಯನಿಧಯೇ ಶ್ರೀ ಮಹಾವಿಷ್ಣುಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧಚಕ್ರ ನಾರಾಯಣಾಯ
स्वाहा। ॐ नमो भगवते महासुदर्शनाय वासुदेवाय धन्वन्तरये अमृतकलशहस्ताय सर्वभयविनाशाय सर्वरोगनिवारणाय त्रैलोक्यपतये त्रैलोक्यनिधये श्रीमहाविष्णुस्वरूप श्रीधन्वन्तरी स्वरूप श्री 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 औषधचक्रनारायणाय स्वाहा। ॐ नमो भगवते महासुदर्शनाय वासुदेवाय धन्वन्तरये अमृतकलशहस्ताय सर्वभयविनाशाय सर्वरोगनिवारणाय त्रैलोक्यपतये त्रैलोक्यनिधये श्रीमहाविष्णुस्वरूप श्रीधन्वन्तरी स्वरूप श्री 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 औषधचक्रनारायणाय स्वाहा। ಆರೋಗ್ಯದ ದೇವತೆ ಧನ್ವಂತರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರ. ಈಗ ಇವತ್ತು ನೀವು ನೋಡಿದ ಹಾಗೆ ಜಗದ್ಗುರುಗಳು ಏನು ಹೇಳ್ತಾರೆ ನಮಗೆ ಈ ಶ್ಲೋಕದಲ್ಲಿ, ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ ಅಂತ ಹೇಳ್ತಾರೆ. ಸೊ ಈ ಸೋಹಂ ಅನ್ನೋದೇನೊಂದು ವಿಚಾರ ಇದೆಯಲ್ಲ, ಇವಾಗ ನಾವು ಆಗಲೇ ಆ ಒಂದು ವಿಚಾರದಲ್ಲಿ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಸ್ವಲ್ಪ ನಿಮಗೆ ಈ ಧ್ಯಾನದ ಒಂದು ಅಭ್ಯಾಸ ಆಗಲಿ, ಆಗ್ತಿದ್ದಂಗೆ ನಾವು ಈ ಸೋಹಂ ಅನ್ನೋದನ್ನು ಒಂದು ವಿಚಾರವನ್ನು ತಗೊಂಡು ನಾವು ಇದನ್ನು ಕೂಡ ನಮ್ಮ ಧ್ಯಾನದಲ್ಲಿ ಅಳವಡಿಸ್ಕೊಳ್ಳೋಣ. ಬಹಳ ಪ್ರಬಲವಾದ ಒಂದು ಧ್ಯಾನ ಇದು, ಸೋಹಂ ಮೇಲೆ ಧ್ಯಾನ ಮಾಡೋದು. ಹೇಗೆ ನಮ್ಮ ಜ್ಞಾನ ಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನು ಒಂದು ಮಾಡಿ ಈ ಧ್ಯಾನ ಮಾಡೋದ್ರಿಂದ ನಮಗೆ ಫಲ ಹೆಚ್ಚಾಗಿ ಸಿಗುತ್ತೆ. ಅದನ್ನು ಕಲಿಯೋಣ ಮುಂದೆ. ಈಗ ನಮ್ಮ ಸಾಕ್ಷಾತ್ಕಾರ ಸಿದ್ಧಿಯೋಗ, ಇದು ಈ ಒಂದು ಧ್ಯಾನ ಇವಾಗ ನಾವು ಮಾಡೋಣ. ಇಲ್ಲಿ ನಾವು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಹಂತ ಹಂತಕ್ಕೆ ನಾವು ನಿಧಾನಕ್ಕೆ ನಾವು ಒಳಗಡೆ ಸಗುಣದಿಂದ ನಾವು ನಿರ್ಗುಣ ಒಂದು ಧ್ಯಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಇವಾಗ ಅದನ್ನು ಗಮನಿಸಿದ್ರೆ, ಸಗುಣ ಎಂದರೆ ಏನಾಯಿತು, ನಾವೊಂದು ಆಕಾರ, ಒಂದು ರೂಪ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮೊದಲು ಧ್ಯಾನ ಮಾಡ್ತೀವಿ. ಆಮೇಲೆ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ಕೂಡ ನಾವು ತ್ಯಜಿಸಿ ಆ ಒಂದು ಆತ್ಮಶಕ್ತಿ ನಮ್ಮಲ್ಲೇನಿದೆ, ಆ ಒಂದು ಚೈತನ್ಯ ಶಕ್ತಿ, ಆ ಶಕ್ತಿಯ ಒಂದು ಅನುಭವದಲ್ಲಿ ನಾವು ಸಂಪೂರ್ಣ ನಮ್ಮ ದೇಹ, ಮನಸ್ಸು, ಜೀವತ್ವ ಎಲ್ಲವನ್ನು ನಾವು ತ್ಯಾಗ ಮಾಡಿ ಆ ಪರಮಾತ್ಮನಲ್ಲಿ ನಾವು ತಲ್ಲೀನರಾಗ್ತಾ ಇದ್ದೀವಿ. ಅಂದರೆ ಇಲ್ಲಿ ಜೀವತ್ವ ಮತ್ತು ಪರಮಾತ್ಮ ತತ್ವ ಎರಡು ಒಂದಾಗೋ ಒಂದು ಸಂದರ್ಭ, ಅದು 4ನೇ ಹಂತ. ಸೊ ಮೊದಲನೇದು ನಾವು ಮಾಡ್ತಕ್ಕಂಥದ್ದು ಆಂತರಿಕ ದೃಶ್ಯಾನುವಿತ್ ಸವಿಕಲ್ಪ ಸಮಾಧಿ. ನಮ್ದೆಲ್ಲೆಲ್ಲೋ ವಿಚಾರ ಇವಾಗ ಬರ್ತಾ ಇದ್ದಾವೆ, ಬೇರೆ ಬೇರೆ ವಿಚಾರ ಬರುತ್ತೆ. ಅದನ್ನು ಸುಮ್ಮನೆ ನಾವು ಗಮನಿಸ್ತಾ ಇದ್ದೀವಿ. ಇವಾಗ ಮೊದಲನೇ ಹಂತ. 2ನೇ ಹಂತ ಆಂತರಿಕ ಶಬ್ದಾನುವಿತ್. ಆಗ ನಾನೊಂದು ಈ ಒಂದು ಆ ಪರಮಾತ್ಮನ ನಾಮ ಜಪ, ಅದನ್ನು ಯಾವಾಗ ನಾವು ಅದನ್ನು ಹೇಳ್ತಾ ಇದ್ದೀವೋ, ಇವಾಗ ನಮ್ಮ ವಿಚಾರಗಳೆಲ್ಲ ನಾವು ಬಿಟ್ವಿ. ಅದನ್ನು ಮೊದಲು ಬರೀ ನೋಡ್ತಾ ಇದ್ವಿ, ನಾವು ಸಾಕ್ಷಿ ರೂಪದಿಂದ ನೋಡ್ತಾ ಇದ್ವಿ. ಯಾವುದೇ ಒಂದು ವಿಚಾರ ಬಂದರೆ ಅದ್ರ ಮೇಲೆ ಮತ್ತೆ ನಾವು ವಿಚಾರ ಮಾಡ್ತಾ ಇಲ್ಲ, ಸುಮ್ಮನೆ ಅದು ಬರ್ತಾ ಇದೆ, ಹೋಗ್ತಾ ಇದೆ. ಇವಾಗ ಇಷ್ಟೊತ್ತಿಗೆ ನಿಮಗೆ ಸಾಕಷ್ಟು ವಿಚಾರಗಳು ಕಮ್ಮಿ ಆಗಿರ್ಬೋದು. ಮೊದಲು ಒಂದು 5 ವಿಚಾರ ಬಂತಾನೆ ಆ 2 ನಿಮಿಷಕ್ಕೆ.
ಮತ್ತು ಅದು 4 ಆಗುತ್ತೆ, 3 ಆಗುತ್ತೆ, 2 ಆಗುತ್ತೆ, 1 ಆಗುತ್ತೆ. ಆಮೇಲೆ ಸಂಪೂರ್ಣ 2 ನಿಮಿಷ ನಿಮಗೆ ಒಂದು ವಿಚಾರ ಕೂಡ ಬರೋದಿಲ್ಲ. ನಿಧಾನಕ್ಕೆ ಬಂದ್ವಿ ಶಬ್ದಾನ್ವಿತ್. ಆವಾಗ ನಿಮ್ಮ ಸಂಪೂರ್ಣ ಏಕಾಗ್ರತೆ ಆ ನಾಮದ ಮೇಲೆ, ಆ ಒಂದು ನಿಮ್ಮ ಮನಸ್ಸಿನಲ್ಲಿ ಶ್ರೀರಾಮನ ಒಂದು ಚಿತ್ರ ನೀವೇನು ನಿರ್ಮಾಣ ಮಾಡಿದಿರಿ, ಆ ಚಿತ್ರದ ಮೇಲೆ ನಿಮ್ಮ ಸಂಪೂರ್ಣ ಧ್ಯಾನ. ಆ ಒಂದು ಧ್ಯಾನದಲ್ಲಿ ನೀವು ನಾಮಸ್ಮರಣೆ ಮಾಡ್ತಾ ಇದ್ದೀರಿ. ಅಂದರೆ ಇಲ್ಲಿ ಬೇರೆ ಯಾವ ವಿಚಾರಕ್ಕೂ ಕೂಡ ಆಸ್ಪದ ಇಲ್ಲ. ನಿಧಾನಕ್ಕೆ ಹಾಗೆ ಮತ್ತೆ ನಾವು ಮುಂದೆ ಹೋಗ್ತೀವಿ. ಮುಂದೆ ಹೇಗೆ? ಆ ನಮ್ಮ ಎದೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಆ ಚೈತನ್ಯ ಶಕ್ತಿಯ ಮೇಲೆ ನಮ್ಮ ಧ್ಯಾನ. ಅಲ್ಲಿ ಆ ಚೈತನ್ಯ ಶಕ್ತಿ ಯಾವ ಸ್ವರೂಪ ಅದು? ಅದು ಆ ಪರಮಾತ್ಮನ ಸ್ವರೂಪ. ಅಂದರೆ ಶ್ರೀ ವಿಷ್ಣು ಸಹಸ್ರನಾಮದ ಆ ಒಂದು ನಾಮದ ಒಂದು ಮಹಿಮೆ, ಅದರ ಶಕ್ತಿಯನ್ನು ತಗೊಂಡು ನಾವು ನನ್ನಲ್ಲಿರ್ತಕ್ಕಂಥ ಈ ಚೈತನ್ಯ ಶಕ್ತಿ ಇವೆಲ್ಲ ಗುಣಗಳಿಗೆ ಅಳವಡಿಸಿದೆ ಅಂತ ನಾವು ಅದನ್ನು ಒಂದು ವಿಚಾರದಿಂದ ತಿಳ್ಕೊಂಡು ಮತ್ತೆ ಹಾಗೇ ನಾವು ಅದನ್ನು ಮಂತ್ರ ಹೇಳೋದನ್ನು ನಿಂದಿಸಿದ ತಕ್ಷಣ ಅವಾಗೇನಾಯಿತು? ನಿಮಗೆ ಯಾವುದು ವಿಚಾರವೂ ಇಲ್ಲ, ಯಾವ ನಾಮಜಪವೂ ಇಲ್ಲ. ಅಲ್ಲಿ ನೀವು ಆಂತರಿಕ ನಿರ್ವಿಕಲ್ಪ, ಅಲ್ಲಿ ಸಗುಣದಿಂದ ನೀವು ನಿರ್ಗುಣಕ್ಕೆ ಬಂದ್ರಿ. ನಿರ್ವಿಕಲ್ಪ ಅಂದರೆ ಏನೂ ವಿಚಾರ ಇಲ್ಲ. ಅಲ್ಲಿ ಆ ಒಂದು ತತ್ವದಲ್ಲಿ ನೀವು ಐಕ್ಯರಾಗಿಬಿಟ್ಟಿದ್ರಿ. ನಿಮ್ಮ ಜೀವತ್ವ ಏನಾಯಿತು? ಆ ಪರಮಾತ್ಮನಲ್ಲಿ ಮುಳುಗೋಗಿದೆ. ಇವಾಗ ಒಂದಾಗ್ಬಿಡ್ತದು. ಅದಕ್ಕೆ ಇಲ್ಲಿ ನಾವು ಹೇಳ್ತಾ ಇರೋದೇನು? ಸಾಕ್ಷಾತ್ಕಾರ ಸಿದ್ಧಿಯೋಗ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಈ ಧ್ಯಾನಕ್ಕೆ ಹೆಸರು ಕೊಟ್ಟಿರೋದು. ಸಾಕ್ಷಾತ್ಕಾರವನ್ನು ನಾವು ಸಿದ್ಧಿ ಮಾಡ್ತಾ ಇದ್ದೀವಿ ಯೋಗದಿಂದ. ಯೋಗ ಅಂದ್ರೇನು? ಯುಜ್ ಅಂತ ಅದರ ಒಂದು ಬೀಜಾಕ್ಷರ. ಯುಜ್ ಅಂದರೆ ಜೋಡಿಸೋದು ಅಂತ. ನಾವೇನು ಜೋಡಿಸ್ತಾ ಇದ್ದೀವಿ ಇಲ್ಲಿ? ನಮ್ಮ ಜೀವತ್ವವನ್ನು ಆ ಪರಮಾತ್ಮ ತತ್ವದಲ್ಲಿ ನಾವು ಜೋಡಿಸ್ತಾ ಇದ್ದೀವಿ. ಇವಾಗ ನಾನು ಜೀವ ಅಂತ ನಾನು ಬೇರೆ ಆಗಿದ್ದೀನಲ್ಲ. ನಾನು ಹೇಗೆ ಒಂದು ಸಮುದ್ರದಲ್ಲಿ ಒಂದು ಬೊಗಸು ನೀರಿದೆ, ಆ ಬೊಗಸು ನೀರು ಎಲ್ಲಿವರೆಗೂ ನನ್ನ ಕೈಯಲ್ಲಿದೆಯೋ ಅದು ಆ ಸಮುದ್ರಕ್ಕೆ ಬೇರೆ ಆಗಿದೆ. ಅದು ನನ್ನ ಕೈಯಲ್ಲಿರಲ್ಲಿವರೆಗೂ ಅದು ಬೇರೆ ಆಗಿದೆ. ಯಾವ ಕ್ಷಣಕ್ಕೆ ನಾನು ಅದು ಸಮುದ್ರದಲ್ಲಿ ಆ ಬೊಗಸು ನೀರು ಹಾಕ್ತೀನೋ ಅವಾಗ ಅದು ಸಮುದ್ರ ಜೊತೆಗೆ ಒಂದಾಯಿತು. ಅವಾಗೇ ನನ್ನ ಬೊಗಸು ನೀರು ನನಗೆ ವಾಪಸ್ ಕೊಡು ಅಂದರೆ ಸಿಗೋದಿಲ್ಲ. ಅದು ಇವಾಗ ಒಂದಾಗ್ಬಿಡ್ತದು ಸಮುದ್ರದ ಜೊತೆಗೆ. ಹಾಗೆ ಯಾವಾಗ ನಾವು ಈ ಒಂದು ಶರಣಾಗತಿ ಭಕ್ತಿಯಿಂದ ನಾವು ಆ ನಮ್ಮ ಜೀವತ್ವವನ್ನು ಆ ಪರಮಾತ್ಮ ತತ್ವದಲ್ಲಿ ನಾವು ಧಾರೆ ಎರಿತೀವಿ ಈ ಒಂದು ನಿರ್ವಿಕಲ್ಪ ಸಮಾಧಿಯಲ್ಲಿ, ಆಗ ನಿಮ್ಮ ಆ ಸಮಯಕ್ಕೆ ನಿಮ್ಮ ಜೀವತ್ವ ಇಲ್ಲ, ಜೀವನ್ ಮುಕ್ತಿ ಆ ಸಮಯಕ್ಕೆ. ಇದನ್ನು ನಾವು ಬೆಳೆಸ್ತಾ ಹೋಗ್ಬೇಕು. ಮೊದಲು ಧ್ಯಾನ ರೂಪದಲ್ಲಿ ನಾವು ಬೆಳೆಸೋಣ. ಆಮೇಲೆ ಅದನ್ನು ಹೇಗೆ ಜೀವನ ಮಾಡ್ತಾ ಅದನ್ನು ನಾವು ಹೇಗೆ ಅದೇ ಒಂದು ಸ್ಥಿತಿಯಲ್ಲಿ ಇರ್ಬೋದು ಅದನ್ನು ಮುಂದೆ ತಿಳ್ಕೊಳ್ಳೋಣ. ಅದನ್ನು ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಡೋಣ. ಇವಾಗ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ನಮ್ಮ ಇಂದಿನ ಜ್ಞಾನಯಜ್ಞವನ್ನು ಎಲ್ಲರೂ ಸೇರಿ ಆ ಪರಮಾತ್ಮನ ಪಾದಾರವಿಂದಕ್ಕೆ ಸಲ್ಲಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇದಂ ನಮಃ.
ಓಂ ತತ್ಸತ್. ಆ ಪರಮಾತ್ಮನ ಕೃಪೆ ನಮ್ಮ ಮೇಲೆ ಹೀಗೆ ಹೆಚ್ಚಾಗ್ತಾ ಇರಲಿ. ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಕೃತಜ್ಞತೆಗಳು. ಎಲ್ಲರಿಗೆ ಶುಭರಾತ್ರಿ. ಮತ್ತೆ ಗುರುವಾರದ ದಿನ ನಮ್ಮ ಮುಂದಿನ ಪಾಠ. ಅಲ್ಲಿವರೆಗೆ ಎಷ್ಟು ಸಾಧ್ಯ ಉಂಟೋ ಅಷ್ಟು ಶ್ರವಣ, ಮನನ ಮತ್ತು ನಿಧಿಧ್ಯಾಸನ ಮಾಡ್ತಾಯಿರಿ. ಧನ್ಯವಾದಗಳು. ಹರಿ ಓಂ. ನಮಸ್ಕಾರ.